ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 905 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 5ರಿಂದ 7ನೇ ಜುಲೈ 2025. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಯಾವ ಸಾಂವಿಧಾನಿಕ ವಿಧಿಯ ಅಡಿಯಲ್ಲಿ ಹೈಕೋರ್ಟ್ ನ್ಯಾಯಾಧೀಶರನ್ನು ಹುದ್ದೆಯಿಂದ ತೆಗೆದುಹಾಕಬಹುದು? ಅಂಡರ್ ವಿಚ್ ಆರ್ಟಿಕಲ್ ಕ್ಯಾನ್ ಅ ಹೈಕೋರ್ಟ್ ಜಡ್ಜ್ ಬಿ ರಿಮೂವ್ಡ್ ಫ್ರಮ್ ಆಫೀಸ್? ಸೊ ನಮ್ಮ ಭಾರತ ದೇಶದಲ್ಲಿ ಇತ್ತೀಚೆಗೆ ಒಬ್ಬ ಹೈಕೋರ್ಟ್ ಜಡ್ಜ್ ಅವರ ಮನೆಯಲ್ಲಿ ಫೈರ್ ಆಕ್ಸಿಡೆಂಟ್ ಸಂಭವಿಸಿದಾಗ ಸೊ ಅವರ ಮನೆಯಲ್ಲಿ ಕಂತೆಗಟ್ಟಲೆ ಸುಟ್ಟಿರುವ ನೋಟುಗಳು ಪತ್ತೆ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಅವರ ಮೇಲೆ ಇನ್ವೆಸ್ಟಿಗೇಷನ್ ಈಗ ಕಂಪ್ಲೀಟ್ ಆಗಿದ್ದು, ಸೊ ಈಗ ಅವರನ್ನ ರಿಮೂವ್ ಮಾಡ್ತಕ್ಕಂಥ ಪ್ರೋಸೆಸ್ ಹೇಗಿದೆ ಅಥವಾ ಅವರನ್ನ ಪದಚ್ಯುತಿಗೊಳಿಸ್ತಕ್ಕಂಥದ್ದು ಅಥವಾ ವಜಾಗೊಳಿಸಲಿಕ್ಕೆ ನಮ್ಮ ಸಂವಿಧಾನದ ಯಾವ ಆರ್ಟಿಕಲ್ನ ಅಡಿಯಲ್ಲಿ ಅವರನ್ನ ವಜಾಗೊಳಿಸ್ತಕ್ಕಂಥ ಪ್ರೊಸೀಜರ್ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಟಿಕಲ್ 217(1)(b). ಇದರ ಅಡಿಯಲ್ಲಿ ಹೈಕೋರ್ಟ್ ಜಡ್ಜ್ ಅನ್ನ ವಜಾಗೊಳಿಸ್ತಕ್ಕಂಥ ಒಂದು ಪ್ರಾವಿಷನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಹೈಕೋರ್ಟ್ ಜಸ್ಟಿಸ್ ಆಗಿರ್ತಕ್ಕಂಥ ಅಥವಾ ಹೈಕೋರ್ಟ್ ಜಡ್ಜ್ ಆಗಿರ್ತಕ್ಕಂಥ ವರ್ಮಾರವರ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಕಂತೆಗಟ್ಟಲೆ ನೋಟುಗಳು ಸೊ ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ ಅಥವಾ ಭ್ರಷ್ಟಾಚಾರದ ಕಾರಣದಿಂದ ಸೊ ಅವರನ್ನ ವಜಾಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಮ್ಮ ಸಂವಿಧಾನ ಇದರ ಬಗ್ಗೆ ಏನ್ ಹೇಳುತ್ತೆ, ಯಾವ ಆರ್ಟಿಕಲ್ಸ್ ಬರುತ್ತೆ, ಅದರ ಪ್ರೊಸೀಜರ್ ಏನು, ಎಲ್ಲವನ್ನ ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದು ಬರ್ಡ್ ವ್ಯೂ ಅನ್ನ ನೋಡೋಣ. ಏನೇನು ಘಟನಾವಳಿಗಳು ಸಂಭವಿಸಿದೆ ಅಂತ ನಾವು ನೋಡೋದಾದ್ರೆ, ಮಾರ್ಚ್ 14ನೇ ತಾರೀಕು ಈ ಜಸ್ಟಿಸ್ ವರ್ಮಾರವರ ರೆಸಿಡೆನ್ಸ್ ಅವರ ಮನೆಯಲ್ಲಿ ಫೈರ್ ಆಕ್ಸಿಡೆಂಟ್ ಸಂಭವಿಸಿದಾಗ ಕಂತೆಗಟ್ಟಲೆ ನೋಟುಗಳು ಸುಟ್ಟಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕಂಡು ಬರುತ್ತೆ. ಸೊ ಅದಾದ್ಮೇಲೆ ಮಾರ್ಚ್ 22ನೇ ತಾರೀಕು CJI ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕನ್ನ ಅವರ ಒಂದು ಪ್ಯಾನಲ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಆ ಪ್ಯಾನಲ್ ನ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ, ಸೊ ಈ ಒಂದು ಸುಟ್ಟಿರ್ತಕ್ಕಂಥ ನೋಟುಗಳು ಅವರ ಮನೆಯಲ್ಲಿ ಏನ್ ಸಿಕ್ಕಿರುತ್ತೆ ಸೊ ಅದರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ತಯಾರಿ ಮಾಡ್ತಕ್ಕಂಥದ್ದು ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದಾದ್ಮೇಲೆ ಮಾರ್ಚ್ 28ನೇ ತಾರೀಕು ಇವರನ್ನ ಜಸ್ಟಿಸ್ ವರ್ಮಾರ್ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದ ನಂತರ ಮೇ 3ನೇ ತಾರೀಕು ಆ ಪ್ಯಾನಲ್ ಏನಿರುತ್ತೆ ಸೊ ಅವರು ತನ್ನ ರಿಪೋರ್ಟ್ ಅನ್ನ CJIಗೆ ಸಬ್ಮಿಟ್ ಮಾಡ್ತಾರೆ. ಅಂದ್ರೆ ಅವರ ಸಂಪೂರ್ಣ ಆಗಿರ್ತಕ್ಕಂಥ ಒಂದು ಇನ್ಸಿಡೆನ್ಸಸ್ ಏನಿರುತ್ತೆ ಸೊ ಅದರ ಸಂಪೂರ್ಣ ತನಿಖೆಯನ್ನ ಮಾಡಿ ರಿಪೋರ್ಟ್ ಅನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತ ದೇಶದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸೊ ಅವರು ಸಬ್ಮಿಟ್ ಮಾಡ್ತಾರೆ. ಸೊ ಅದಾದ ನಂತರ ಮೇ 8ನೇ ತಾರೀಕು ರಿಪೋರ್ಟ್ ಫಾರ್ವರ್ಡೆಡ್ ಟು ಪ್ರೈಮ್ ಮಿನಿಸ್ಟರ್ ಅಂಡ್ ಪ್ರೆಸಿಡೆಂಟ್. ಅಂದ್ರೆ ಈ ಒಂದು ವರದಿಯನ್ನ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಅದನ್ನ ಕಳಿಸಿರ್ತಾರೆ. ಸೊ ಈಗ ನಮ್ಮ ಸಂವಿಧಾನದಲ್ಲಿ ಏನಿದೆ, ಸೊ ಇವರನ್ನ ವಜಾಗೊಳಿಸ್ತಕ್ಕಂಥ ಒಂದು ಪದ್ಧತಿ ಹೇಗಿದೆ ಅನ್ನೋದನ್ನ ಸೊ ಇಲ್ಲಿಂದ ನಾವು ಡಿಸ್ಕಸ್ ಮಾಡೋಣ. ಸೊ ಕಾರಣ ಏನಂದ್ರೆ, ನಾವು ಸೆಂಟರ್ ಈಸ್ ಆಕ್ಟಿವ್ಲಿ ವರ್ಕಿಂಗ್ ಟು ಬಿಲ್ಡ್ ಕನ್ಸೆನ್ಸಸ್. ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಏನಿದಾವೆ ಸೊ ಅವರೆಲ್ಲರ ಒಮ್ಮತದ ಮೇರೆಗೆ ಸೊ ಇವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬಟ್ ರಿಮೂವ್ ಮಾಡೋದಕ್ಕಿಂತ ಮುಂಚೆ ಏನೇನ್ ಪ್ರಾವಿಷನ್ಸ್ ಇದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಇವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಅಂದ್ರೆ, ಜುಲೈ 21ರ ನಂತರ. ಬಿಕಾಸ್ ಮಾನ್ಸೂನ್ ಸೆಷನ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಮಾನ್ಸೂನ್ ಸೆಷನ್ ಅಲ್ಲಿ ಮಳೆಗಾಲದ ಅಧಿವೇಶನದಲ್ಲಿ ಸೊ ಈ ಒಂದು ಮೋಷನ್ ಅನ್ನ ಮೂವ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ಮತ್ತೆ ಲೀಗಲ್ ಪ್ರೊಸೀಜರ್, ಕಾನೂನು ಕಾರ್ಯವಿಧಾನ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಆರ್ಟಿಕಲ್ 217(1)(b) ಇದರ ಅಡಿಯಲ್ಲಿ ಹೈಕೋರ್ಟ್ ಜಡ್ಜ್ ಕ್ಯಾನ್ ಬಿ ರಿಮೂವ್ಡ್ ಬೈ ದಿ ಪ್ರೆಸಿಡೆಂಟ್. ಅಂದ್ರೆ ನಮ್ಮ ಭಾರತದ ರಾಷ್ಟ್ರಪತಿಗಳು ಹೈಕೋರ್ಟ್ ಜಡ್ಜ್ ಅನ್ನ ಅಥವಾ ಹೈಕೋರ್ಟ್ ನ್ಯಾಯಾಧೀಶರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಅಧಿಕಾರ ಇರುತ್ತೆ. ಬಟ್ ಅವರು ಯಾವ ರೀತಿಯ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕಾಗಿರುತ್ತೆ ಅಂದ್ರೆ, ಆರ್ಟಿಕಲ್ 124(4) ಇದರ ಅಡಿಯಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಒಂದು ಪ್ರೊಸೀಜರ್ ಏನಿರುತ್ತೆ ಸೊ ಆ ಒಂದು ಪ್ರೊಸೀಜರ್ ಅನ್ನೇ ಇಲ್ಲಿ ಫಾಲೋ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಆರ್ಟಿಕಲ್ 217(1)(b) ಏನ್ ಹೇಳುತ್ತೆ, ಆರ್ಟಿಕಲ್ 124(b) (4) ಏನ್ ಹೇಳುತ್ತೆ. ಸೊ ಇವೆರಡನ್ನ ನಾವು ನೋಡೋದಾದ್ರೆ, ಈ ಒಂದು ಆರ್ಟಿಕಲ್ 124(4) ಏನಿದೆ ಸೊ ಇದು ಸುಪ್ರೀಂ ಕೋರ್ಟ್ ನ ಜಡ್ಜ್ ಅನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಸೊ ಇದೇ ಪದ್ಧತಿಯನ್ನ ನಾವು ಆರ್ಟಿಕಲ್ 217(1)(b) ಇದರ ಅಡಿಯಲ್ಲಿ ಹೈಕೋರ್ಟ್ ಜಡ್ಜ್ ಅನ್ನ
ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಸೊ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಆರ್ಟಿಕಲ್ 124(4) ಯಾಕಂದ್ರೆ ಇದೇ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ರಿಮೂವ್ ಮಾಡ್ತಕ್ಕಂಥದ್ದು, ಇದೇ ಪ್ರೊಸೀಜರ್ ಅನ್ನ ನಾವು ಯೂಸ್ ಮಾಡಿಕೊಂಡು ಸೊ ಹೈಕೋರ್ಟ್ ಜಡ್ಜ್ ಅನ್ನ ಕೂಡ ವಜಾಗೊಳಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಆರ್ಟಿಕಲ್ 124(4) ಅಲ್ಲಿ ಏನ್ ಮೆನ್ಷನ್ ಮಾಡಿದೆ ಅಂತ ನಾವು ನೋಡೋದಾದ್ರೆ, ಅ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್, ಸೊ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಜಡ್ಜ್ ಆಗಿರ್ಬೋದು, ಶಲ್ ನಾಟ್ ಬಿ ರಿಮೂವ್ಡ್ ಎಕ್ಸೆಪ್ಟ್ ಬೈ ಆನ್ ಆರ್ಡರ್ ಆಫ್ ದಿ ಪ್ರೆಸಿಡೆಂಟ್. ಅಂದ್ರೆ ರಾಷ್ಟ್ರಪತಿಗಳ ಒಂದು ಆರ್ಡರ್ ಅಥವಾ ರಾಷ್ಟ್ರಪತಿಗಳ ಒಂದು ಆದೇಶದ ಹೊರತಾಗಿ ಅವರನ್ನ ವಜಾಗೊಳಿಸ್ತಕ್ಕಂಥ ಒಂದು ಸಾಧ್ಯತೆ ಇರೋದಿಲ್ಲ. ಬಟ್ ರಾಷ್ಟ್ರಪತಿಗಳ ಆದೇಶ ಕೊಡೋದಕ್ಕಿಂತ ಮುಂಚೆ an address by each house of the parliament supported by special majority, ಅಂದ್ರೆ ಸಂಸತ್ತಿನ ಪ್ರತಿಯೊಂದು ಸದನವು ವಿಶೇಷ ಬಹುಮತದಿಂದ ಬೆಂಬಲಿತವಾದ ನಿರ್ಧಾರವನ್ನ ತೆಗೆದುಕೊಂಡ ನಂತರ, ಸ್ಪೆಷಲ್ ಮೆಜಾರಿಟಿ ಬರಬೇಕು, ಎರಡೂ ಸದನಗಳಲ್ಲಿ ಸ್ಪೆಷಲ್ ಮೆಜಾರಿಟಿಯನ್ನ ಪಡೆದುಕೊಂಡ ನಂತರ ರಾಷ್ಟ್ರಪತಿಗಳ ಆದೇಶ ನೀಡಿದರೆ ಮಾತ್ರ ಸೊ ಅವರನ್ನ ವಜಾಗೊಳಿಸ್ತಕ್ಕಂಥದ್ದನ್ನ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಏನು? ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಮೆಜಾರಿಟಿ ಆಫ್ ದಿ ಟೋಟಲ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್, ಅಂದ್ರೆ ಆ ಒಂದು ಸದನದ ಟೋಟಲ್ ಸ್ಟ್ರೆಂತ್ ಏನಿರುತ್ತೆ ಸೊ ಆ ಒಂದು ಟೋಟಲ್ ಸ್ಟ್ರೆಂತ್ ನ 50% ಪ್ಲಸ್ 1 ಬಂದ್ರೆ ಅದನ್ನ ನಾವು ಮೆಜಾರಿಟಿ ಅಂತ ಹೇಳ್ತೇವೆ. ಐ ಮೀನ್ ಟು ಸೇ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ತೇವೆ. ಅದ್ರ ಜೊತೆಗೆ 2/3 ಮೆಜಾರಿಟಿ ಆಫ್ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಇನ್ ದ ಸೇಮ್ ಸೆಷನ್, ಅಂದ್ರೆ ಅದೇ ಅಧಿವೇಶನದಲ್ಲಿ ಹಾಜರಿದ್ದ ಮತ್ತು ಹಾಜರಿರೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಹಾಜರಿದ್ದು ಮತ ಚಲಾಯಿಸಿದ ಸದಸ್ಯರಲ್ಲಿ 3/2 ಬಹುಮತವನ್ನ ಪಡೆದುಕೊಂಡರೆ ಅದನ್ನ ನಾವು ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ತೇವೆ. ಸೊ ಈ ಒಂದು ವಿಶೇಷ ಬಹುಮತ ಸಿಕ್ಕಿದರೆ ಮಾತ್ರ ಸೊ ಅವರನ್ನ ವಜಾಗೊಳಿಸ್ತಕ್ಕಂಥ ಮುಂದಿನ ಪ್ರಕ್ರಿಯೆಗಳನ್ನ ನಾವು ಮಾಡಬಹುದಾಗಿರುತ್ತೆ. ಸೊ ಆರ್ಟಿಕಲ್ 124(5) ಇನ್ನೊಂದು ಬರುತ್ತೆ. ಸೊ ಈ ಒಂದು ವಿಧಿ ಏನ್ ಹೇಳುತ್ತೆ ಅಂದ್ರೆ, ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಆರ್ಟಿಕಲ್ 124(4) ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ 5 ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಪಾರ್ಲಿಮೆಂಟ್ ಮೇ ಬೈ ಲಾ ರೆಗ್ಯುಲೇಟ್ ದ ಪ್ರೊಸೀಜರ್ ಫಾರ್ ಇನ್ವೆಸ್ಟಿಗೇಷನ್ ಅಂಡ್ ಪ್ರೂಫ್ ಆಫ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ. ಅಂದ್ರೆ ನಮ್ಮ ಒಂದು ಸಂಸತ್ತಿಗೆ ಒಂದು ಅಧಿಕಾರವನ್ನ ಕೊಡಲಾಗಿರುತ್ತೆ. ಆ ಒಂದು ಅಧಿಕಾರ ಏನು ಅಂದ್ರೆ ಕಾನೂನು ಮೂಲಕ ತನಿಖೆಯನ್ನ ಮಾಡ್ತಕ್ಕಂಥದ್ದು. ಸೊ ಯಾವುದರ ಆಧಾರದ ಮೇಲೆ ತನಿಖೆಯನ್ನ ಮಾಡ್ತಾರೆ ಅಂದ್ರೆ, ಅವರ ಒಂದು ಪೋಸ್ಟ್ ಅನ್ನ ದುರುಪಯೋಗ ಪಡಿಸಿಕೊಂಡಿದ್ದಲ್ಲಿ ಅಥವಾ ಅವರು ತಮ್ಮ ಪೋಸ್ಟ್ಗೆ ಅಸಮರ್ಥರಾಗಿದ್ದಲ್ಲಿ ಸೊ ಆ ಒಂದು ಪುರಾವೆಗಳಿಗಾಗಿ ಕಾರ್ಯವಿಧಾನ ಅಂದ್ರೆ ಯಾವ ರೀತಿಯ ಕಾರ್ಯವಿಧಾನಗಳಿಂದ ಅವರನ್ನ ಇನ್ವೆಸ್ಟಿಗೇಟ್ ಮಾಡಬಹುದು ಸೊ ಅದನ್ನ ನಿರ್ಧಾರ ಮಾಡತಕ್ಕಂತ ಒಂದು ಅಧಿಕಾರವನ್ನ ಸಂಸತ್ತಿಗೆ ನೀಡಲಾಗಿರುತ್ತೆ. ಸೊ ವಾಟ್ ಆರ್ ದಿ ಗ್ರೌಂಡ್ಸ್ ಆಫ್ ರಿಮೂವಲ್ ಅಂದ್ರೆ, ಈ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಜಡ್ಜ್ ಆಗಿರ್ಬೋದು, ಯಾವ ಕಾರಣಗಳ ಆಧಾರದ ಮೇಲೆ ಅವರನ್ನ ನಾವು ವಜಾಗೊಳಿಸಬಹುದಾಗಿತ್ತಂದ್ರೆ, ಸೊ ಒಂದು ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂದ್ರೆ ಯಾವ್ದಾದ್ರು ಸಾಬೀತಾಗಿರ್ತಕ್ಕಂಥ ದುರುಪಯೋಗ ಅಥವಾ ಮಿಸ್ಬಿಹೇವಿಯರ್ ಅಂತ ಹೇಳ್ತೇವೆ. ಸೊ ಇನ್ಕ್ಲೂಡಿಂಗ್ ಕರಪ್ಷನ್ ಅಂದ್ರೆ ಭ್ರಷ್ಟಾಚಾರ ಆಗಿರ್ಬೋದು, ಮೋರಲ್ ಟರ್ಪಿಟ್ಯೂಡ್ ಅಂದ್ರೆ ನೈತಿಕ ಅಶಾಂತಿ ಆಗಿರ್ಬೋದು, ಮತ್ತೆ ವಿಲ್ಫುಲ್ ಮಿಸ್ಕಾಂಡಕ್ಟ್ ಅಂತ ಹೇಳ್ತೇವೆ ಅಂದ್ರೆ ಉದ್ದೇಶಪೂರ್ವವಾಗಿ ದುಷ್ಕೃತ್ಯಗಳಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಸೊ ಇದು ಮೊದಲ ಒಂದು ಪ್ರಾವಿಷನ್ ಆಗಿರುತ್ತೆ. ಎರಡನೇದನ್ನ ಇನ್ಕೆಪಾಸಿಟಿ ಅಂತ ಹೇಳ್ತೇವೆ, ಅಸಮರ್ಥತೆ ಅಂತ ಹೇಳ್ತೇವೆ. ಅವರು ತಮ್ಮ ಡ್ಯೂಟೀಸ್ ಅನ್ನ ಡಿಸ್ಚಾರ್ಜ್ ಮಾಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲದೆ ಇರುವುದು ಕಂಡು ಬಂದರೆ ಸೊ ಆ ಒಂದು ಗ್ರೌಂಡ್ಸ್ ನ ಆಧಾರದ ಮೇಲೆ ಅವರನ್ನ ರಿಮೂವ್ ಮಾಡಬೇಕಾಗಿರುತ್ತೆ. ಬಟ್ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೇವಲ ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂತ ಮೆನ್ಷನ್ ಮಾಡಿದ್ದಾರೆ, ಇನ್ಕೆಪಾಸಿಟಿ ಅಸಮರ್ಥತೆ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಸೊ ಅದರ ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ಡೀಟೇಲ್ಸ್ ಏನಿದೆ ಸೊ ಇದು ನಮ್ಮ ಕೋರ್ಟ್ ಇಂದ ಇಂಟರ್ಪ್ರಿಟೇಷನ್ ಆಗಿರುತ್ತೆ. ಅಂದ್ರೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಏನಿರುತ್ತೆ ಅಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಏನಿರುತ್ತೆ ಸೊ ಅಲ್ಲಿ ಅದು ಇಂಟರ್ಪ್ರಿಟೇಷನ್ ಮಾಡಿರ್ತಾರೆ. ಅಂದ್ರೆ ಈ ಒಂದು ಟರ್ಮ್ಸ್ ಅನ್ನ ನಮ್ಮ ಒಂದು ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ಇಂಟರ್ಪ್ರಿಟೇಷನ್ ಮಾಡಿರ್ತಾರೆ. ಬಟ್ ನಮ್ಮ ಸಂವಿಧಾನದಲ್ಲಿ ಇದನ್ನ ಪೂರ್ತಿ ಮೆನ್ಷನ್ ಮಾಡಿಲ್ಲ. ಸಂವಿಧಾನದಲ್ಲಿ ಕೇವಲ ಹೇಳಿರ್ತಕ್ಕಂಥದ್ದು ಇನ್ಕೆಪಾಸಿಟಿ ಅಷ್ಟೇ. ಬಟ್ ಇನ್ಕೆಪಾಸಿಟಿ ಅಂದ್ರೆ ಏನು ಅನ್ನೋದನ್ನ ಸೊ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಅದನ್ನ ಇಂಟರ್ಪ್ರಿಟೇಷನ್ ಮಾಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ನಾವು ಈಗ ಪ್ರೊಸೀಜರ್ ಹೇಗಿರುತ್ತೆ ಅಂದ್ರೆ, ಹೌ ಟು ಸ್ಟಾರ್ಟ್ ದಿಸ್, ಯಾಕಂದ್ರೆ ಅದಕ್ಕೊಂದು ಲಿಸ್ಟ್ ಆಫ್ ಪ್ರಿಸೀಡಿಂಗ್ಸ್ ಅಂತ ಬರುತ್ತೆ. ಅಂದ್ರೆ ಯಾವ ಕ್ರಮದಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಲ್ಲಿ ಫಸ್ಟ್ನೇದನ್ನ ನಾವು ಇನಿಸಿಯೇಷನ್ ಆಫ್ ಮೋಷನ್ ಅಂತ ಹೇಳ್ತೇವೆ. ಅಂದ್ರೆ ಇದು ಲೀಗಲ್ ಪ್ರೊಸೀಜರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಜಡ್ಜಸ್ ಅನ್ನ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಆಕ್ಟ್ ಇರುತ್ತೆ,
ಅದನ್ನು ನಾವು ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968 ಅಂತ ಹೇಳ್ತೇವೆ. ಅಂದ್ರೆ ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಅಡಿಯಲ್ಲಿ ಯಾವ ಒಂದು ಸ್ಟೆಪ್ಸ್ ಅನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಮೊದಲನೇದನ್ನ ಇನಿಸಿಯೇಷನ್ ಆಫ್ ಮೋಷನ್ ಅಂದ್ರೆ ಪ್ರಸ್ತಾವನೆಯ ಆರಂಭ ಅಂತ ಹೇಳ್ತೇವೆ. ಸೊ ರಿಕ್ವೈರ್ಸ್ 100 ಲೋಕಸಭಾ ಎಂಪೀಸ್ ಆರ್ 50 ರಾಜ್ಯಸಭಾ ಎಂಪೀಸ್ ಟು ಸೈನ್ ಅ ನೋಟಿಸ್. ಅಂದ್ರೆ ಆ ಒಂದು ನೋಟಿಸ್ ಏನಿರುತ್ತೆ, ಆ ಒಂದು ನೋಟಿಸ್ಗೆ ಲೋಕಸಭಾ ಸದಸ್ಯರಾದಲ್ಲಿ 100 ಜನ ಲೋಕಸಭಾ ಸದಸ್ಯರು ಮಿನಿಮಮ್ ಅದಕ್ಕೆ ಸೈನ್ ಮಾಡಬೇಕಾಗಿರುತ್ತೆ. ಅಥವಾ ರಾಜ್ಯಸಭಾ ಸದಸ್ಯರಾಗಿದ್ದರೆ ಮಿನಿಮಮ್ 50 ಜನ ಅದಕ್ಕೆ ಸಹಿಯನ್ನ ಮಾಡಲೇಬೇಕಾಗಿರುತ್ತೆ. ಸೊ ಇದು ಮೊದಲ ಸ್ಟೆಪ್ ಆಗಿರುತ್ತೆ. ಅದಾದ್ಮೇಲೆ ಈ ಒಂದು ನೋಟಿಸ್ ಅನ್ನ ಸಬ್ಮಿಟೆಡ್ ಟು ದ ಸ್ಪೀಕರ್ ಇನ್ ಕೇಸ್ ಆಫ್ ಲೋಕಸಭಾ ಆರ್ ಚೇರ್ಮನ್ ಇನ್ ಕೇಸ್ ಆಫ್ ರಾಜ್ಯಸಭಾ. ಅಂದ್ರೆ ಲೋಕಸಭಾ ಆಗಿದ್ದರೆ ಅದನ್ನ ಸ್ಪೀಕರ್ಗೆ ಸಬ್ಮಿಟ್ ಮಾಡ್ತಾರೆ, ರಾಜ್ಯಸಭಾ ಆಗಿದ್ರೆ ಅದನ್ನ ಅಧ್ಯಕ್ಷರಿಗೆ ಈ ಒಂದು ನೋಟಿಸ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಸೊ ಇದು ಮೊದಲ ಸ್ಟೆಪ್ ಆಗಿರುತ್ತೆ. ಸೊ ಎರಡನೇ ಸ್ಟೆಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಡ್ಮಿಸಿಬಿಲಿಟಿ ಅಥವಾ ಅಂಗೀಕಾರಾರ್ಹತೆ ಅಂತ ಹೇಳ್ತೇವೆ. ದ ಪ್ರಿಸೈಡಿಂಗ್ ಆಫೀಸರ್ ಅಂದ್ರೆ ನಾವಿಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಲೋಕಸಭೆಯಲ್ಲಿ ಆದ್ರೆ ಸ್ಪೀಕರ್ ಮತ್ತೆ ರಾಜ್ಯಸಭೆ ಆದ್ರೆ ಚೇರ್ಮನ್ ಅಂತ ನಾವೇನು ಹೇಳ್ತೇವೆ. ಸೊ ಇವರನ್ನ ನಾವು ಪ್ರಿಸೈಡಿಂಗ್ ಆಫೀಸರ್ ಅಥವಾ ಆ ಒಂದು ಅಧಿಕಾರವನ್ನ ಹೊಂದಿರತಕ್ಕಂಥ ಅಧಿಕಾರಿ ಯಾರಿರ್ತಾರೆ, ಮೇ ಅಡ್ಮಿಟ್ ಆರ್ ರಿಜೆಕ್ಟ್ ದ ಮೋಷನ್ ಆಫ್ಟರ್ ಕನ್ಸಲ್ಟೇಷನ್. ಅಂದ್ರೆ ಸಮಾಲೋಚನೆಯ ನಂತರ ಅಧ್ಯಕ್ಷತೆ ವಹಿಸುವ ಅಧಿಕಾರಿಯು ಪ್ರಸ್ತಾವನೆಯನ್ನ ಇದೇ ಸ್ಟೇಜ್ ಅಲ್ಲೇ ಅವರು ಒಪ್ಕೊಳ್ಬಹುದು ಅಥವಾ ಅದನ್ನ ತಿರಸ್ಕಾರ ಕೂಡ ಇದೇ ಒಂದು ಸ್ಟೇಜ್ ಅಲ್ಲಿ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸಪೋಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇನ್ಕ್ವೈರಿ ಕಮಿಟಿ, ಸಪೋಸ್ ಅವರು ಏನಾದರೂ ಎಕ್ಸೆಪ್ಟ್ ಮಾಡಿದ್ರೆ ಅಂದ್ರೆ ಅವರು ಅದನ್ನ ಮುಂದುವರಿಸಬಹುದು ಅಂತಕ್ಕಂಥ ಒಂದು ಅಂಗೀಕಾರವನ್ನ ಮಾಡಿದ್ರೆ, ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ 3 ಮೆಂಬರ್ ಕಮಿಟಿ ಇಸ್ ಫಾರ್ಮ್ಡ್. ಅಂದ್ರೆ 3 ಸದಸ್ಯರ ಒಂದು ಸಮಿತಿಯನ್ನ ನೇಮಕ ಮಾಡಬೇಕಾಗಿರುತ್ತೆ. ಸೊ ಅದರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ನಾವು ನೋಡಬಹುದಾಗಿರುತ್ತೆ. ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಒಬ್ಬ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನ ನಾವು ನೋಡಬಹುದು, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಅಂದ್ರೆ ಈ ಒಂದು ನ್ಯಾಯಶಾಸ್ತ್ರದಲ್ಲಿ ಹೆಚ್ಚಿನ ಜ್ಞಾನವನ್ನ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನ, ಸೊ ಈ ರೀತಿಯಾಗಿ 3 ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಮಿತಿಯನ್ನ ನೇಮಕ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಂದ್ರೆ ಈ ಒಂದು ಸಮಿತಿಯ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ತನಿಖೆಯನ್ನ ಮಾಡ್ತಕ್ಕಂಥದ್ದು. ದ ಕಮಿಟಿ ಇನ್ವೆಸ್ಟಿಗೇಟ್ಸ್ ದ ಚಾರ್ಜಸ್ ಅಂಡ್ ಎಕ್ಸಾಮಿನ್ಸ್ ಎವಿಡೆನ್ಸ್ ಅಂಡ್ ಗಿವ್ಸ್ ದಿ ಜಡ್ಜ್ ಚಾನ್ಸ್ ಟು ಡಿಫೆಂಡ್. ಅಂದ್ರೆ ಈ ಒಂದು ಸಮಿತಿ ಏನ್ ಮಾಡುತ್ತೆ ಅಂದ್ರೆ, ಸೊ ಅವರ ಮೇಲೆ ಬಂದಿರತಕ್ಕಂಥ ಆರೋಪಗಳನ್ನ ತನಿಖೆಯನ್ನ ಮಾಡುತ್ತೆ, ಸಾಕ್ಷ್ಯಗಳನ್ನ ಅವರು ಪರಿಶೀಲನೆ ಮಾಡುತ್ತೆ. ಸೊ ಇವೆಲ್ಲವನ್ನ ಮಾಡುವುದರ ಜೊತೆಗೆ ಸೊ ಯಾರ ಮೇಲೆ ಈ ಒಂದು ಆರೋಪ ಬಂದಿರತಕ್ಕಂಥ ನ್ಯಾಯಾಧೀಶರು ಏನಿರ್ತಾರೆ, ಸೊ ಅವರನ್ನ ಅವರು ಸಮರ್ಥಿಸಿಕೊಳ್ಳಲು ಒಂದು ಅವಕಾಶವನ್ನ ಕೂಡ ನೀಡಲಾಗುತ್ತೆ. ಅಂಡ್ ದೆನ್ ದೇ ಸಬ್ಮಿಟ್ ರಿಪೋರ್ಟ್ ಟು ದಿ ಸ್ಪೀಕರ್ ಆರ್ ಚೇರ್ಮನ್. ಸೊ ಇವರು ಸ್ಪೀಕರ್ ಆಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ಬೋದು, ಸೊ ಇವರಿಗೆ ಈ ಒಂದು ವರದಿಯನ್ನ ಅಂತಿಮವಾಗಿ ಸಬ್ಮಿಟ್ ಮಾಡ್ತಾರೆ. ಸೊ ಈಗ ಪಾರ್ಲಿಮೆಂಟರಿ ಪ್ರೊಸೀಜರ್ ಬರುತ್ತೆ, ಅಂದ್ರೆ ಸಂಸದೀಯ ಪ್ರಕ್ರಿಯೆ. ಅಂದ್ರೆ ಅವರು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ ನಂತರ ಸಂಸತ್ತಿನಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ಇಫ್ ದ ಜಡ್ಜ್ ಈಸ್ ಫೌಂಡ್ ಗಿಲ್ಟಿ ದ ಮೋಷನ್ ಈಸ್ ಡಿಬೇಟೆಡ್ ಇನ್ ಬೋತ್ ದಿ ಹೌಸಸ್. ಅಂದ್ರೆ ನ್ಯಾಯಾಧೀಶರು ತಪ್ಪಿತಸ್ಥರೆಂದ್ರು, ಅಂದ್ರೆ ಆ ಒಂದು ರಿಪೋರ್ಟ್ ಕೊಟ್ಟ ನಂತರ ಗೊತ್ತಾಗುತ್ತೆ ನ್ಯಾಯಾಧೀಶರು ತಪ್ಪಿತಸ್ಥರೆಂದು ಸಾಬೀತಾದರೆ ಆ ಪ್ರಸ್ತಾವನೆಯನ್ನ 2 ಸದನಗಳಲ್ಲಿ ಚರ್ಚೆ ಮಾಡಬೇಕಾಗಿರುತ್ತೆ. ಸೊ 2 ಸದನಗಳಲ್ಲಿ ಚರ್ಚೆ ಮಾಡಿದ ನಂತರ ಮಸ್ಟ್ ಬಿ ಪಾಸ್ಡ್ ಬೈ ಸ್ಪೆಷಲ್ ಮೆಜಾರಿಟಿ ಇನ್ ಬೋತ್ ದಿ ಹೌಸಸ್. ಅಂದ್ರೆ ಉಭಯ ಸದನಗಳಲ್ಲಿ ವಿಶೇಷ ಬಹುಮತದಿಂದ ಅದನ್ನ ಅಂಗೀಕಾರ ಮಾಡಬೇಕಾಗಿರುತ್ತೆ. ಸೊ ವಿಶೇಷ ಬಹುಮತ ಹೇಗಿರುತ್ತೆ ಅನ್ನೋದನ್ನ ನಾನು ಈ ಹಿಂದೆ ಹೇಳಿದ್ದೇನೆ. ಸೊ ಈ ಒಂದು ಸ್ಪೆಷಲ್ ಮೆಜಾರಿಟಿಯಲ್ಲಿ 2 ಸದನಗಳಲ್ಲಿ ಅದು ಅಕ್ಸೆಪ್ಟ್ ಆಗಬೇಕಾಗಿರುತ್ತೆ. ಅದಾದ ನಂತರ ಪ್ರೆಸಿಡೆನ್ಷಿಯಲ್ ಆರ್ಡರ್ ಅಥವಾ ರಾಷ್ಟ್ರಪತಿಗಳ ಆದೇಶ ಬರುತ್ತೆ. ಇಫ್ ಬೋತ್ ದಿ ಹೌಸಸ್ ಪಾಸ್ ದಿ ಮೋಷನ್ ದ ಪ್ರೆಸಿಡೆಂಟ್ ಇಶ್ಯೂಸ್ ದಿ ರಿಮೂವಲ್ ಆರ್ಡರ್. ಅಂದ್ರೆ ಅಂತಿಮವಾಗಿ ಉಭಯ ಸದನಗಳಲ್ಲಿ ಸ್ಪೆಷಲ್ ಮೆಜಾರಿಟಿಯಲ್ಲಿ ಏನಾದರೂ ಅದು ಅಂಗೀಕಾರ ಆದಾಗ ಅಂತಿಮ ಆದೇಶವನ್ನ ಅಂದ್ರೆ ಅವರನ್ನ ರಿಮೂವ್ ಮಾಡ್ತಕ್ಕಂಥ ಅಂತಿಮ ಆದೇಶವನ್ನ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳು ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ದ ಪ್ರೋಸೆಸ್ ಈಸ್ ಐಡೆಂಟಿಕಲ್ ಫಾರ್ ಬೋತ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಂಡ್ ಹೈಕೋರ್ಟ್ ಜಡ್ಜ್. ಸೊ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರ್ಬೋದು ಅಥವಾ ಹೈಕೋರ್ಟ್ ನ್ಯಾಯಾಧೀಶರಾಗಿರ್ಬೋದು, ಸೊ ಇಬ್ಬರನ್ನು ವಜಾಗೊಳಿಸ್ತಕ್ಕಂಥ ಪ್ರಕ್ರಿಯೆ ಒಂದೇ ರೀತಿಯಾಗಿ
ರೀತಿಯಾಗಿ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖವಾಗಿರುತ್ತೆ. ಬಟ್ ನಮ್ಮ ಐತಿಹಾಸಿಕವಾಗಿ ಅಂದ್ರೆ ಹಿಸ್ಟಾರಿಕಲಿ ಈ ರೀತಿ ಯಾರನ್ನ ರಿಮೂವ್ ಮಾಡಲಾಗಿದೆ ಅಂತ ನಾವು ನೋಡೋದಾದ್ರೆ ನೋ ಜಡ್ಜ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ರಿಮೂವ್ಡ್ ಸೋ ಫಾರ್ ಡಿಸ್ಪೈಟ್ ಸೆವರಲ್ ಅಟೆಂಪ್ಟ್ಸ್. ಅಂದ್ರೆ ಈ ರೀತಿಯ ಪ್ರಯತ್ನಗಳು ಈ ಹಿಂದೆ ಕೂಡ ನಡೆದಿದ್ದರೂ ಕೂಡ ಸೊ ಯಾರನ್ನೂ ಕೂಡ ಸಕ್ಸಸ್ಫುಲ್ ಆಗಿ ರಿಮೂವ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ದ ಪ್ರೋಸೆಸ್ ಇಸ್ ಡೆಲಿಬ್ರೇಟ್ಲಿ ರಿಗರಸ್ ಟು ಪ್ರೊಟೆಕ್ಟ್ ಜುಡಿಷಿಯಲ್ ಇಂಡಿಪೆಂಡೆನ್ಸಿ. ಅಂದ್ರೆ ಈ ಒಂದು ಪ್ರೋಸೆಸ್ ಅನ್ನ ತುಂಬಾ ಕಠಿಣವಾಗಿರಿಸಲಿಕ್ಕೆ ಕಾರಣ ಏನು ಅಂದ್ರೆ ನ್ಯಾಯಾಂಗ ಸ್ವತಂತ್ರವನ್ನ ರಕ್ಷಣೆ ಮಾಡಲಿಕ್ಕೆ ಈ ಪ್ರಕ್ರಿಯೆಯನ್ನ ಉದ್ದೇಶಪೂರ್ವವಾಗಿ ಕಠಿಣಗೊಳಿಸಲಾಗಿರುತ್ತೆ. ಸೊ ಐತಿಹಾಸಿಕವಾಗಿ ಇದುವರೆಗೂ ಯಾವುದೇ ರೀತಿಯ ಹೈಕೋರ್ಟ್ ಜಡ್ಜ್ ಅನ್ನ ಈ ರೀತಿಯಾಗಿ ವಜಾಗೊಳಿಸಿರ್ತಕ್ಕಂಥ ಉದಾಹರಣೆಗಳು ಇರುವುದಿಲ್ಲ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಆಗಸ್ಟ್ 2025ರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರವನ್ನು ಔಪಚಾರಿಕವಾಗಿ ಗುರುತಿಸಿದ ಮೊದಲ ದೇಶ ಯಾವುದು? ಸೊ ವಿಚ್ ಕಂಟ್ರಿ ಬಿಕೇಮ್ ದಿ ಫಸ್ಟ್ ಟು ಫಾರ್ಮಲಿ ರೆಕಗ್ನೈಸ್ ದಿ ತಾಲಿಬಾನ್ ಗವರ್ನಮೆಂಟ್ ಇನ್ ಅಫ್ಘಾನಿಸ್ತಾನ್ ಸಿನ್ಸ್ ಇಟ್ ಟುಕ್ ಪವರ್ ಇನ್ ಆಗಸ್ಟ್ 2021. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ ಅಥವಾ 2021ನೇ ಇಸ್ವಿಯಲ್ಲಿ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ತಮ್ಮ ಆಡಳಿತವನ್ನ ಮರುಸ್ಥಾಪನೆ ಮಾಡಿರುತ್ತೆ. ಸೊ ಆಡಳಿತವನ್ನ ಮರುಸ್ಥಾಪನೆ ಮಾಡಿದ ನಂತರ ಸಾಕಷ್ಟು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಕಾರಣವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಷ್ಟೆಲ್ಲ ಹ್ಯೂಮನ್ ರೈಟ್ಸ್ ವೈಲೇಟ್ ಆಗಿದ್ರು ಕೂಡ ಈಗ ಒಂದು ರಾಷ್ಟ್ರ ಆ ಒಂದು ತಾಲಿಬಾನ್ ಸರ್ಕಾರವನ್ನ ಅಧಿಕೃತವಾಗಿ ರೆಕಗ್ನೈಸ್ ಮಾಡಿರುತ್ತೆ. ಸೊ ಆ ರೀತಿ ರೆಕಗ್ನೈಸ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಷ್ಯಾ ಈ ರೀತಿಯ ಒಂದು ಅಂಗೀಕಾರವನ್ನ ಮಾಡಿರುತ್ತೆ. ಏನಕ್ಕೆ ಈ ಒಂದು ಅಂಗೀಕಾರ ಮಾಡಿದೆ? ಅದಕ್ಕೂ ಒಂದು ಸೆಲ್ಫಿಶ್ ರೀಸನ್ ಇರುತ್ತೆ. ಬಿಕಾಸ್ ಅವರ ಒಂದು ಪ್ರಯೋಜನಕ್ಕಾಗಿ ಸೊ ಇವರನ್ನ ಅಂಗೀಕಾರ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದೇನ್ ರೀಸನ್ಸ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾವು ಈ ಒಂದು ಮ್ಯಾಪ್ ಅನ್ನ ನಾವು ನೋಡೋದಾದ್ರೆ ಸೊ ನಮ್ಮ ಭಾರತ ರಾಷ್ಟ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನಮ್ಮ ಮತ್ತು ಆಫ್ಘಾನಿಸ್ತಾನ್ ಮಧ್ಯದಲ್ಲಿ ವಿ ಹ್ಯಾವ್ ಪಾಕಿಸ್ತಾನ್ ಅಂಡ್ ಈ ಭಾಗ ಸೊ ಈ ಪ್ಯಾಚ್ ಏನಿದೆ ಸೊ ಇದು ಆಫ್ಘಾನಿಸ್ತಾನ್ ಆಗಿರುತ್ತೆ. ಸೊ ಆಫ್ಘಾನಿಸ್ತಾನ್ ನಮ್ಮ ಭಾರತ ದೇಶದ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಸೊ ಅದರೊಂದಿಗೆ ತನ್ನ ಬಾರ್ಡರ್ ಅನ್ನ ಹಂಚಿಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಅಂಡ್ ವಿ ಕ್ಯಾನ್ ಸಿ ರಷ್ಯಾ ಹಿಯರ್. ಸೊ ರಷ್ಯಾವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ರಷ್ಯಾ ಯಾಕೆ ಈಗ ತಾಲಿಬಾನ್ ಸರ್ಕಾರವನ್ನ ಎಂಡೋರ್ಸ್ ಮಾಡ್ತಾ ಇದೆ ಅಂದ್ರೆ ಸೊ ಈ ಒಂದು ಅಫ್ಘಾನಿಸ್ತಾನದಲ್ಲಿ ಸಾಕಷ್ಟು ರಿಸರ್ವ್ಸ್ ಇರುತ್ತೆ, ನಿಕ್ಷೇಪಗಳಿರುತ್ತೆ. ದೇ ಹ್ಯಾವ್ ಇಂಟ್ರೆಸ್ಟ್ ಇನ್ ದಟ್ ಅಂದ್ರೆ ಎಕನಾಮಿಕ್ ಇಂಟ್ರೆಸ್ಟ್ ಇರುತ್ತೆ. ಅದ್ರ ಜೊತೆಗೆ ಇವರ ಮುಖಾಂತರ ಈ ಒಂದು ಓಷನ್ ಅನ್ನ ರೀಚ್ ಮಾಡಲಿಕ್ಕೆ ಒಂದು ಮಾರ್ಗ ಕೂಡ ಸಿಗುತ್ತೆ. ಸೊ ಅದರಿಂದ ಟ್ರೇಡ್ ಪರ್ಪಸ್ಗೋಸ್ಕರ ಕೂಡ ಇದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಲೊಕೇಶನ್ ಆಗಿರೋದ್ರಿಂದ ರಷ್ಯಾ ಈ ಒಂದು ತಾಲಿಬಾನ್ ಸರ್ಕಾರವನ್ನ ಅಧಿಕೃತವಾಗಿ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ರಷ್ಯಾ ಬಿಕೇಮ್ ದ ಫಸ್ಟ್ ಕಂಟ್ರಿ ಟು ಫಾರ್ಮಲಿ ರೆಕಗ್ನೈಸ್ ದಿ ತಾಲಿಬಾನ್ ಗವರ್ನಮೆಂಟ್ ಇನ್ ಅಫ್ಘಾನಿಸ್ತಾನ್. ಸೊ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ತಾಲಿಬಾನ್ ಸರ್ಕಾರವನ್ನ ಔಪಚಾರಿಕವಾಗಿ ಗುರುತಿಸ್ತಕ್ಕಂಥ ಮೊದಲ ರಾಷ್ಟ್ರವಾಗಿ ನಾವು ರಷ್ಯಾವನ್ನ ನೋಡಬಹುದಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ರೆಕಗ್ನಿಷನ್ ಮಾಡಿದೆ ಅಂತ ನಾವು ನೋಡೋದಾದ್ರೆ ಸೊ ಅಫ್ಘಾನಿಸ್ತಾನದಲ್ಲಿ ನಾವು ರೇರ್ ಅರ್ತ್ ಮಿನರಲ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಅಪರೂಪದ ಭೂಮಿಯ ಖನಿಜಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಎನರ್ಜಿ ಟ್ರಾನ್ಸಿಟ್ ರೂಟ್ ಥ್ರೂ ಅಫ್ಘಾನಿಸ್ತಾನ್ ಅಂದ್ರೆ ಅವರ ಇಂಧನ ಸಾಗಣೆಗೆ ಅಫ್ಘಾನಿಸ್ತಾನ್ ಮಾರ್ಗಗಳು ಅವರಿಗೆ ಅನುಕೂಲಕರವಾಗಿರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ದೇ ಆರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್ ಗುಡ್ ರಿಲೇಷನ್ಸ್ ವಿತ್ ತಾಲಿಬಾನ್. ಸೊ ಈ ಒಂದು ಕಾರಣಕ್ಕಾಗಿ ಅಫಿಷಿಯಲಿ ಅವರನ್ನ ರೆಕಗ್ನೈಸ್ ಮಾಡಿರುತ್ತೆ. ಸೊ ಈ ಒಂದು ಮೂವ್ ಅನ್ನ ಚೈನಾ ಕೂಡ ಸಪೋರ್ಟ್ ಮಾಡಿರುತ್ತೆ. ಬಿಕಾಸ್ ವಿ ನೋ ದಟ್ ಚೈನಾ ಮತ್ತೆ ರಷ್ಯಾ ಸೊ ಎರಡು ಕೂಡ ಕೈಂಡ್ ಆಫ್ ಫ್ರೆಂಡ್ಲಿ ನೇಷನ್ಸ್ ಆಗಿರೋದ್ರಿಂದ ರಷ್ಯಾ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನ ಚೀನಾ ಕೂಡ ಆ ಒಂದು ನಿರ್ಧಾರವನ್ನ ಸ್ವಾಗತಿಸಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಬಟ್ ವೆಸ್ಟರ್ನ್ ನೇಷನ್ಸ್ ಬಂದಾಗ ಅವರು ತುಂಬಾ ಕಾಶಿಯಸ್ ಆಗಿದ್ದಾರೆ. ಅಂದ್ರೆ ಅಮೆರಿಕ ಇವೆಲ್ಲ ರಾಷ್ಟ್ರಗಳು ಬಂದಾಗ ತುಂಬಾ ಎಚ್ಚರಿಕೆಯಿಂದ ಅವರು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಸೊ ಅಲ್ಲಾಗ್ತಾ ಇರ್ತಕ್ಕಂಥ ಹ್ಯೂಮನ್ ರೈಟ್ಸ್ ವೈಲೇಷನ್ ಮತ್ತೆ ಮಾನವ ಹಕ್ಕುಗಳ ಉಲ್ಲಂಘನೆ ಏನಿದೆ. ಫಾರ್ ಎಕ್ಸಾಂಪಲ್ ರಿಸ್ಟ್ರಿಕ್ಷನ್ಸ್ ಆನ್ ವಿಮೆನ್ಸ್ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ಅಂದ್ರೆ ಮಹಿಳೆಯರ ಒಂದು ಶಿಕ್ಷಣ ಮತ್ತು ಮಹಿಳೆಯರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಒಂದು ನಿರ್ಬಂಧಗಳ ಆಧಾರದ ಮೇಲೆ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ತಾಲಿಬಾನ್ ಮೇಲೆ ಒಂದು ತಟಸ್ಥವಾದ ಒಂದು ನೀತಿಯನ್ನ ಅವರು ಅನುಸರಿಸ್ತಾ ಇದ್ದಾವೆ. ಸೊ ಅವರು ರೆಕಗ್ನೈಸ್ ಕೂಡ ಮಾಡಿಲ್ಲ, ರಿಜೆಕ್ಟ್ ಕೂಡ ಮಾಡಿಲ್ಲ. ತುಂಬಾ ಕಾಶಿಯಸ್ ಆಗಿ ಅವರು ತಮ್ಮ ಒಂದು ಬೆಂಬಲವನ್ನ ಸೂಚಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ವಾಟ್ ವಿಲ್ ಬಿ ಇಂಪ್ಲಿಕೇಶನ್ಸ್ ಫಾರ್ ಇಂಡಿಯಾ ಅಂಡ್ ದಿ ರೀಜನ್? ನಮ್ಮ ಭಾರತ ದೇಶದ ಮೇಲೆ ಯಾವ ರೀತಿ ಒಂದು ಪರಿಣಾಮಗಳನ್ನ ಬೀರ್ಬೋದು ಅಂದ್ರೆ ಇಂಡಿಯಾ ಹ್ಯಾಸ್ ನಾಟ್ ರೆಕಗ್ನೈಸ್ ತಾಲಿಬಾನ್ ಬಟ್ ಮೇಂಟೈನ್ಸ್ ಅ ಟೆಕ್ನಿಕಲ್ ಟೀಮ್ ಇನ್ ಕಾಬೂಲ್. ಸೊ ನಾವು ಈ ಒಂದು ರಾಷ್ಟ್ರವನ್ನ ಯಾವುದೇ
ರೀತಿಯ ಅಧಿಕೃತವಾಗಿ ನಾವು ರೆಕಗ್ನೈಸ್ ಮಾಡಿಲ್ಲ. ಬಟ್ ನಮ್ಮ ಭಾರತ ದೇಶದ ತಾಂತ್ರಿಕ ತಂಡವನ್ನ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಕೈಂಡ್ ಆಫ್ ಎಂಬೆಸಿ ಅಂತ ತಿಳ್ಕೊಳ್ಳಿ, ಅಂದ್ರೆ ಅಲ್ಲಿರ್ತಕ್ಕಂಥ ಭಾರತೀಯರನ್ನ ರಕ್ಷಣೆ ಮಾಡುವ ಸಲುವಾಗಿ ಒಂದು ಟೆಕ್ನಿಕಲ್ ಟೀಮ್ ಅನ್ನ ಮಾತ್ರ ನಾವು ಕಾಬೂಲ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಈಗ ಈ ಒಂದು ತಾಲಿಬಾನ್ ಇತಿಹಾಸವನ್ನ ನಾವಿಲ್ಲಿ ತಿಳಿಯೋದಾದ್ರೆ ಇದು ಸ್ಥಾಪನೆ ಆಗಿದ್ದು ಹೇಗೆ, ಅಂದ್ರೆ ತಾಲಿಬಾನ್ ಹೇಗೆ ಸ್ಥಾಪನೆ ಆಯಿತು ಅಂತ ನಾವು ನೋಡೋದಾದ್ರೆ ಅರ್ಲಿ 1990s ಅಂದ್ರೆ 1990ರ ದಶಕದ ಪ್ರಾರಂಭದಲ್ಲಿ ಕಂದಹಾರ್ ಆಫ್ಘಾನಿಸ್ತಾನದಲ್ಲಿ ಇದು ಪ್ರಾರಂಭವಾಗುತ್ತೆ. ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಮುಲ್ಲಾ ಮಹಮ್ಮದ್ ಓಮರ್ ಅಂತ ಹೇಳ್ತೇವೆ. ಸೊ ಮುಲ್ಲಾ ಮಹಮ್ಮದ್ ಓಮರ್ ಇವರ ಒಂದು ನೇತೃತ್ವದಲ್ಲಿ 1990ರ ದಶಕದ ಆರಂಭದಲ್ಲಿ ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಈ ಒಂದು ತಾಲಿಬಾನ್ ಅನ್ನ ಸೃಷ್ಟಿ ಮಾಡಲಾಗುತ್ತೆ. ತಾಲಿಬಾನ್ ಅಂದ್ರೆ ಏನು? ತಾಲಿಬಾನ್ ಅಂದ್ರೆ ಇದನ್ನ ಸ್ಟೂಡೆಂಟ್ಸ್ ಅಂತ ಕರಿತೇವೆ. ಅಂದ್ರೆ ಪಾಸ್ತೋ ಭಾಷೆಯಲ್ಲಿ ತಾಲಿಬಾನ್ ಅಂದ್ರೆ ವಿದ್ಯಾರ್ಥಿಗಳು ಅನ್ನೋದು ಅದರ ಹೆಸರಾಗಿರುತ್ತೆ. ನೋಡಿ ಎಷ್ಟು ಒಳ್ಳೆ ಹೆಸರನ್ನ ನಾವು ನೆಗೆಟಿವ್ ಆಗಿ ನೋಡ್ತಾ ಇದೀವಿ. ಬಿಕಾಸ್ ತಾಲಿಬಾನ್ ಅಂದ್ರೆ ನಮಗೆ ವಿದ್ಯಾರ್ಥಿಗಳು ಅನ್ನೋದೇ ಗೊತ್ತಿಲ್ಲ. ಸೊ ವಿದ್ಯಾರ್ಥಿ ಅಂದ್ರೇನೆ ಒಂದು ಪಾಸಿಟಿವ್ ವೈಬ್ರೇಷನ್ ಆಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಹೆಸರಿಂದ ಅವರು ಭಯೋತ್ಪಾದಕ ಚಟುವಟಿಕೆಗಳನ್ನ ಮಾಡ್ತಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ ಇವರು ಮೊದಲ ಆಡಳಿತ, ಅವರ ಫಸ್ಟ್ ರೂಲ್ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಎಸ್ಟಾಬ್ಲಿಷ್ ದಿ ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್ ಎನ್ಫೋರ್ಸಿಂಗ್ ಸ್ಟ್ರಿಕ್ಟ್ ಇಂಟರ್ಪ್ರಿಟೇಷನ್ ಆಫ್ ಶರಿಯಾ ಲಾ. ಅಂದ್ರೆ ಅವರು ಶರಿಯಾ ಕಾನೂನುಗಳು ಅಂತ ಹೇಳ್ತೇವೆ. ಈ ಒಂದು ಶರಿಯಾ ಕಾನೂನುಗಳ ಕಟ್ಟುನಿಟ್ಟಿನ ವ್ಯಾಖ್ಯಾನವನ್ನ ಜಾರಿಗೊಳಿಸುವ ಮೂಲಕ ಇಸ್ಲಾಮಿಕ್ ಎಮಿರೇಟ್ ಆಫ್ ಅಫ್ಘಾನಿಸ್ತಾನವನ್ನ 1996ರಿಂದ 2001ರವರೆಗೆ ಅವರು ಆಲ್ರೆಡಿ ಆಡಳಿತವನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. 2001ರಲ್ಲಿ ಅವರ ಒಂದು ಆಡಳಿತ ಬ್ರೇಕ್ ಆಗುತ್ತೆ. ಏನಕ್ಕೆ ಬ್ರೇಕ್ ಆಗುತ್ತೆ ಅಂತ ನಾವು ರೀಸನ್ ಅನ್ನ ನಾವು ನೋಡೋದಾದ್ರೆ, ಸೊ 2001ರಲ್ಲಿ US ಲೆಡ್ ಫೋರ್ಸ್ ಏನ್ ಮಾಡುತ್ತೆ ಅಂದ್ರೆ ಅವರನ್ನ ಹೊರ ಹಾಕಲಾಗುತ್ತೆ. ಕಾರಣ ಏನಂದ್ರೆ ಸೊ 9/11 ಅಟ್ಯಾಕ್ ಅನ್ನ ಮಾಡಿರ್ತಕ್ಕಂಥ ಈ ಒಂದು ಒಸಾಮಾ ಬಿನ್ ಲ್ಯಾಡನ್ ನಿಮ್ಗೆ ಗೊತ್ತಿರುತ್ತೆ. ಸೊ 2001ರಲ್ಲಿ US ನೇತೃತ್ವದ ಪಡೆಗಳು 9/11 ದಾಳಿಯ ನಂತರ ಒಸಾಮಾ ಬಿನ್ ಲ್ಯಾಡನ್ಗೆ ಆಶ್ರಯ ನೀಡಿದ್ದರಿಂದ ಸೊ ಈ ಒಂದು ಆಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ತಾಲಿಬಾನ್ ಅನ್ನ ಅವರು ಹೊರ ಹಾಕಲಾಗಿರುತ್ತೆ. ಸೊ ಅಲ್ಲಿಂದ ತಮ್ಮ ಅಧಿಕಾರವನ್ನ ಮತ್ತೆ ಅವರು ಕಳೆದುಕೊಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ August 15, 2021ನಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನು ಅಂದ್ರೆ ತಾಲಿಬಾನ್ ರೀಗೇನ್ ಕಂಟ್ರೋಲ್ ಆಫ್ಟರ್ ದಿ US ವಿಡ್ರಾವಲ್. ಅಂದ್ರೆ US ಅಲ್ಲಿಂದ ವಿಡ್ರಾ ಮಾಡ್ಕೊಳ್ಳುತ್ತೆ. ಅಂದ್ರೆ ಆಫ್ಘಾನಿಸ್ತಾನದಿಂದ ಅವರು ವಿಡ್ರಾ ಮಾಡ್ಕೊಳ್ತಾರೆ. ಸರಿಸುಮಾರು 2001ರಲ್ಲಿ ಅವರ ಅಧಿಕಾರ ಹೋಗುತ್ತೆ. 2021ರವರೆಗೆ ಅಂದ್ರೆ ಆಲ್ಮೋಸ್ಟ್ ಅರೌಂಡ್ 20 years ವರೆಗೆ ಅಲ್ಲಿ US ಪಡೆಗಳು ತಾಲಿಬಾನ್ ಅನ್ನ ಔಸ್ಟ್ ಮಾಡಿರುತ್ತೆ. ಸೊ ನಂತರ US ವಾಪಸ್ ಹೋದ ನಂತರ ಒನ್ಸ್ ಅಗೇನ್ ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ದೆಮ್. ಸೊ ಅವರು ಮತ್ತೆ ತಮ್ಮ ಸರ್ಕಾರವನ್ನ August 15, 2021ಕ್ಕೆ ಅವರು ಮತ್ತೆ ರೀಲಾಂಚ್ ಮಾಡ್ತಾರೆ. ದೇ ನೌ ಗವರ್ನ್ ಅಂಡರ್ ದಿ ನೇಮ್ ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್ ಅಂತ ಹೇಳ್ತೇವೆ. ಅಂದ್ರೆ ಈಗ ಅವರು ಆ ಒಂದು ರಾಷ್ಟ್ರವನ್ನ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಅಂದ್ರೆ ಇಸ್ಲಾಮಿಕ್ ಎಮಿರೇಟ್ ಆಫ್ ಅಫ್ಘಾನಿಸ್ತಾನ್ ಎಂಬ ಹೆಸರಿನಲ್ಲಿ ಸೊ ಅವರು ತಮ್ಮ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಅಂಡ್ ನೋ ಕಂಟ್ರಿ ಹ್ಯಾಡ್ ಫಾರ್ಮಲಿ ರೆಕಗ್ನೈಸ್ ದೆಮ್. ಇದುವರೆಗೂ ಯಾವ ರಾಷ್ಟ್ರ ಕೂಡ ಔಪಚಾರಿಕವಾಗಿ ಈ ಒಂದು ರಾಷ್ಟ್ರವನ್ನ ಗುರುತಿಸಿರ್ಲಿಲ್ಲ. ಬಟ್ ರಷ್ಯಾ ಈ ಒಂದು ಹೆಜ್ಜೆಯನ್ನ ಈಗ ಇಟ್ಟಿರುತ್ತೆ. ಸೊ ಕಾರಣಗಳು ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ವಿಮೆನ್ಸ್ ರೈಟ್ಸ್ ಅಂದ್ರೆ ಮಹಿಳೆಯರಿಗೆ ಶಿಕ್ಷಣ, ಉದ್ಯೋಗ, ಸಾರ್ವಜನಿಕ ಜೀವನದ ಮೇಲೆ ತುಂಬಾ ರಿಸ್ಟ್ರಿಕ್ಷನ್ಸ್ ಅನ್ನ ಇಟ್ಟಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಅದ್ರ ಜೊತೆಗೆ ಮೀಡಿಯಾ, ಅಲ್ಲಿರ್ತಕ್ಕಂಥ ಮಾಧ್ಯಮಕ್ಕೆ ಯಾವುದೇ ರೀತಿಯ ಸ್ವತಂತ್ರ ಇರೋದಿಲ್ಲ. ಅದ್ರ ಜೊತೆಗೆ ಜುಡಿಷಿಯಲ್ ಪ್ರಾಕ್ಟೀಸಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಮರಣ ದಂಡನೆಗಳನ್ನ ಮಾಡ್ತಕ್ಕಂಥದ್ದು. ಸೊ ಅದರ ಅರ್ಥ ಏನು ಅಂದ್ರೆ ಅಲ್ಲಿರ್ತಕ್ಕಂಥ ನ್ಯಾಯಾಂಗ ಪದ್ಧತಿ ಕೂಡ ತುಂಬಾ ಹದಗೆಟ್ಟಿರುವ ಕಾರಣದಿಂದ ಯಾವುದೇ ರಾಷ್ಟ್ರ ಕೂಡ ಇದನ್ನ ಔಪಚಾರಿಕವಾಗಿ ರೆಕಗ್ನೈಸ್ ಮಾಡಿರೋದಿಲ್ಲ. ಸೊ ಹಾಗಿದ್ರೆ ಅಫ್ಘಾನಿಸ್ತಾನ್ ಜಿಯೋಗ್ರಫಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ ಸೊ ನಮ್ಮ ಭಾರತ ರಾಷ್ಟ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಮಧ್ಯದಲ್ಲಿ ವಿ ಹ್ಯಾವ್ ಪಾಕಿಸ್ತಾನ್. ಪಾಕಿಸ್ತಾನದ ನಂತರ ಬರ್ತಕ್ಕಂಥ ರಾಷ್ಟ್ರವನ್ನ ನಾವು ಅಫ್ಘಾನಿಸ್ತಾನ್ ಅಂತ ಹೇಳ್ತೇವೆ. ಸೊ ಸ್ಮಾಲ್ ಪೋರ್ಷನ್ ಆಫ್ ಅಫ್ಘಾನಿಸ್ತಾನ್ ನಮ್ಮ ಭಾರತ ದೇಶಕ್ಕೆ ಟಚ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಫ್ಘಾನಿಸ್ತಾನವನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ದೆ. ಅದರಲ್ಲಿ ಅಫ್ಘಾನಿಸ್ತಾನ್ನ ಕ್ಯಾಪಿಟಲ್ ನ ನಾವು ಕಾಬೂಲ್ ಅಂತ ಹೇಳ್ತೇವೆ. ಸೊ ಅಫ್ಘಾನಿಸ್ತಾನನ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ಸೊ ಇಲ್ಲಿ ನಾವು ತುರ್ಕ್ಮೆನಿಸ್ತಾನ್ ಅನ್ನ ನೋಡಬಹುದು, ಇಲ್ಲಿ ನಾವು ಇರಾನ್ ನೋಡಬಹುದು, ಪಾಕಿಸ್ತಾನ ನೋಡಬಹುದಾಗಿರುತ್ತೆ. ಅಂಡ್ ಸ್ಮಾಲ್ ಪೋರ್ಷನ್ ಆಫ್ ಇಂಡಿಯಾ ಆಸ್ ಐ
ಟೋಲ್ಡ್ ಯು. ಸೊ ಒಂದು ಸ್ಮಾಲ್ ಪೋರ್ಷನ್ ಆಫ್ ಇಂಡಿಯಾ ಕೂಡ ಇದಕ್ಕೆ ಟಚ್ ಆಗುತ್ತೆ, ಬಟ್ ಅದು POK ಆಗಿರುತ್ತೆ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಏನೋ ತಜ್ಕಿಸ್ತಾನ್ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಇವನ್ ಉಜ್ಬೇಕಿಸ್ತಾನ್ ಕೂಡ ತನ್ನ ಬಾರ್ಡರ್ ಅನ್ನ ಸೊ ಈ ಒಂದು ಅಫ್ಘಾನಿಸ್ತಾನ್ ಜೊತೆಗೆ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಫೇಮಸ್ ಮೌಂಟೇನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹಿಂದೂ ಕುಶ್ ಮೌಂಟೇನ್ಸ್ ಅಂತ ಹೇಳ್ತೇವೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೌಂಟೇನ್ಸ್ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಕೆಲವೊಂದು ರಿವರ್ಸ್ ಅನ್ನ ನಾವು ನೋಡೋದಾದ್ರೆ ಹ್ಯಾರಿ ರಿವರ್ ಅನ್ನ ನೋಡಬಹುದಾಗಿರುತ್ತೆ, ಮತ್ತೆ ಫರಾ ರಿವರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಏನೋ ಅಫ್ಘಾನಿಸ್ತಾನ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ವಿಶ್ವ ಬ್ಯಾಂಕಿನ ಇತ್ತೀಚಿನ ವರದಿಯ ಪ್ರಕಾರ ಗಿನಿ ಸೂಚ್ಯಾಂಕದ ಆಧಾರದ ಮೇಲೆ ಆದಾಯ ಸಮಾನತೆಯಲ್ಲಿ ಭಾರತವು ಜಾಗತಿಕವಾಗಿ ಎಷ್ಟನೇ ಸ್ಥಾನದಲ್ಲಿದೆ? ಸೊ ಅಕಾರ್ಡಿಂಗ್ ಟು ವರ್ಲ್ಡ್ ಬ್ಯಾಂಕ್ಸ್ ಲೇಟೆಸ್ಟ್ ರಿಪೋರ್ಟ್, ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಗ್ಲೋಬಲಿ ಇನ್ ಇನ್ಕಮ್ ಈಕ್ವಾಲಿಟಿ ಬೇಸ್ಡ್ ಆನ್ ಗಿನಿ ಇಂಡೆಕ್ಸ್? ಅಂದ್ರೆ ಈ ಒಂದು ಗಿನಿ ಸೂಚ್ಯಾಂಕದ ಪ್ರಕಾರ ವಿಶ್ವ ಬ್ಯಾಂಕ್ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿದೆ. ಈ ರ್ಯಾಂಕಿಂಗ್ ಅನ್ನ ರ್ಯಾಂಕಿಂಗ್ ಆಫ್ ಈಕ್ವಾಲಿಟಿ ಅಂತ ಹೇಳ್ತೇವೆ. ಈಕ್ವಾಲಿಟಿ ಅಂದ್ರೆ ಸಮಾನತೆ, ಪುರುಷ ಮತ್ತು ಮಹಿಳೆಯರು ಗಳಿಸ್ತಕ್ಕಂಥ ಹಣ ಅಥವಾ ಇನ್ಕಮ್ ಅಲ್ಲಿ ಈಕ್ವಾಲಿಟಿಯನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ನಮ್ಮ ಭಾರತ ರಾಷ್ಟ್ರ ಎಷ್ಟನೇ ಸ್ಥಾನವನ್ನ ಪಡೆದಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ರಾಷ್ಟ್ರ 4ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಇಲ್ಲಿ ನಾವು ನೋಡಬಹುದಾಗಿರುತ್ತೆ USA, ಚೈನಾ, ಯುನೈಟೆಡ್ ಕಿಂಗ್ಡಮ್ ನಮ್ಮಗಿಂತ ಹಿಂದೆ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಇಲ್ಲಿ ಸ್ಕೋರ್ ಕಡಿಮೆ ಆದಷ್ಟು ಈಕ್ವಾಲಿಟಿ ಜಾಸ್ತಿ ಅಂತ ನೀವು ನೆನಪಿಟ್ಕೊಳ್ಬೇಕು. ನಮ್ಮ ಭಾರತ ದೇಶದ ಸ್ಕೋರ್ 25.5 ಆಗಿರುತ್ತೆ. ಇಲ್ಲಿ ನೋಡಿ ಯುನೈಟೆಡ್ ಕಿಂಗ್ಡಮ್ 32.4 ಇರುತ್ತೆ. ಸೊ ಸ್ಕೋರ್ ಜಾಸ್ತಿ ಆದಷ್ಟು ಈಕ್ವಾಲಿಟಿ ಕಡಿಮೆ ಆಗುತ್ತೆ, ಸ್ಕೋರ್ ಕಡಿಮೆ ಆದಷ್ಟು ಆ ಒಂದು ಇನ್ಕಮ್ ಈಕ್ವಾಲಿಟಿ ಜಾಸ್ತಿ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತ ರಾಷ್ಟ್ರ USA, ಚೈನಾ, UK ಗಿಂತ ಮುಂದಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ನಮಗಿಂತ ಮುಂದೆ 3 ರಾಷ್ಟ್ರಗಳನ್ನ ನೋಡಬಹುದಾಗಿರುತ್ತೆ. ಆ 3 ರಾಷ್ಟ್ರಗಳು ಯಾವುದು ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗಿದ್ರೆ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು ವರ್ಲ್ಡ್ ಬ್ಯಾಂಕ್ ಇಂದ ಕೊಟ್ಟಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ನಮ್ಮ ಭಾರತ ದೇಶ ಜಾಗತಿಕವಾಗಿ 4th ಪ್ಲೇಸ್ ಅಂದ್ರೆ ಮೋಸ್ಟ್ ಈಕ್ವಲ್ ಕಂಟ್ರೀಸ್ ಅಂತ ಹೇಳ್ತೇವೆ. ಸೊ ಮೋಸ್ಟ್ ಈಕ್ವಲ್ ಅಂದ್ರೆ ಸಮಾನತೆ, ಆದಾಯದಲ್ಲಿ ಮಹಿಳೆ ಮತ್ತು ಪುರುಷರ ನಡುವೆ ಇರತಕ್ಕಂಥ ಸಮಾನತೆಯಲ್ಲಿ ಸೊ ಜಾಗತಿಕವಾಗಿ 4ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿರ್ತವೆ. ಸೊ ನಾವು ಯಾವ ರಾಷ್ಟ್ರಗಳಿಗಿಂತ ಹಿಂದೆ ಇದ್ದೀವಿ ಅಂದ್ರೆ ಸ್ಲೋವಾಕ್ ರಿಪಬ್ಲಿಕ್, ಸ್ಲೋವೇನಿಯಾ, ಅದಾದ್ಮೇಲೆ ಬೆಲಾರಸ್ ಈ ರಾಷ್ಟ್ರಗಳಿಗಿಂತ ಹಿಂದೆ ಇದ್ದೇವೆ. US, ಚೈನಾ ಮತ್ತು UK ಗಿಂತ ಮುಂದಿರ್ತಕ್ಕಂಥ ರಾಷ್ಟ್ರವಾಗಿ ನಾವನ್ನ ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಈಸ್ ಗಿನಿ ಇಂಡೆಕ್ಸ್ ಅಂದ್ರೆ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಲಿಕ್ಕೆ ಬಳಸಿರ್ತಕ್ಕಂಥ ಸೂಚ್ಯಾಂಕವನ್ನ ನಾವು ಗಿನಿ ಸೂಚ್ಯಾಂಕ ಅಂತ ಹೇಳ್ತೇವೆ. ಗಿನಿ ಸೂಚ್ಯಾಂಕ ಏನು ಅಂತ ಹೇಳೋದಾದ್ರೆ ಇಟ್ ಮೆಜರ್ಸ್ ಇನ್ಕಮ್ ಅಂಡ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ವಿತ್ ಇನ್ ದ ಕಂಟ್ರಿ. ಅಂದ್ರೆ ಒಂದು ದೇಶದ ಒಳಗೆ ಆದಾಯ ಮತ್ತು ಸಂಪತ್ತಿನ ವಿತರಣೆ ಹೇಗಿದೆ ಅಂತಕ್ಕಂಥದ್ದನ್ನ ಅಳಿಯೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಗಿನಿ ಸೂಚ್ಯಾಂಕ ಅಂತ ಹೇಳ್ತೇವೆ. ಸೊ ಗಿನಿ ಸೂಚ್ಯಾಂಕದಲ್ಲಿ ಅಂಕಗಳು 0ಯಿಂದ 100ರವರೆಗೆ ಇರುತ್ತೆ. 0 ಬಂದ್ರೆ ಅದನ್ನ ಪರ್ಫೆಕ್ಟ್ ಈಕ್ವಾಲಿಟಿ ಅಂತ ಹೇಳ್ತೇವೆ. ಸೊ ನಾವು ಮುಂಚೆನೆ ನೋಡಿದಾಗೆ ಸ್ಕೋರ್ ಕಡಿಮೆ ಆದಷ್ಟು ಈಕ್ವಾಲಿಟಿ ಜಾಸ್ತಿ ಆಗುತ್ತೆ. ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ನಾವು ನೋಡೋದಾದ್ರೆ 0 ಇದ್ರೆ ಅದನ್ನ ಪರ್ಫೆಕ್ಟ್ ಈಕ್ವಾಲಿಟಿ ಅಂತ ಹೇಳ್ತೇವೆ. 100 ಇದ್ರೆ ಇದನ್ನ ನಾವು ಎಕ್ಸ್ಟ್ರೀಮ್ ಇನ್ಇಕ್ವಾಲಿಟಿ ಅಂದ್ರೆ ಸ್ಕೋರ್ ಜಾಸ್ತಿ ಆದಷ್ಟು ಸಮಾನತೆ ಕಡಿಮೆ ಆಗ್ತಕ್ಕಂಥದ್ದನ್ನ ಈ ಒಂದು ಸೂಚ್ಯಾಂಕದ ಪ್ರಕಾರ ನಾವು ನೋಡಬಹುದಾಗಿರುತ್ತೆ. ನಾವು ನಮ್ಮ ಭಾರತ ದೇಶ ಈ ಒಂದು ಪ್ರೋಗ್ರೆಸ್ ಅನ್ನ ಕಾಣಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಯಾವುದು ಅಂತ ನಾವು ನೋಡೋದಾದ್ರೆ ಎಕ್ಸ್ಟ್ರೀಮ್ ಪಾವರ್ಟಿ ಡ್ರಾಪ್ಟ್ ಅಂದ್ರೆ ನಮ್ಮ ಭಾರತ ದೇಶದ ಒಂದು ತೀವ್ರ ಬಡತನ ಸಾಕಷ್ಟು ಕಡಿಮೆ ಆಗಿರುತ್ತೆ. 2011-12ರಲ್ಲಿ ನಮ್ಮ ಭಾರತ ದೇಶದಲ್ಲಿ 16.2% ಇದ್ದಂತಹ ಒಂದು ಎಕ್ಸ್ಟ್ರೀಮ್ ಪಾವರ್ಟಿ 2022-23ಕ್ಕೆ ಅದು 2.3%ಗೆ ಕಡಿಮೆ ಆಗಿರ್ತಕ್ಕಂಥದ್ದು ಎಕನಾಮಿಕ್ ಪಾರ್ಟಿಸಿಪೇಷನ್ ಅನ್ನ ಇನ್ಕ್ರೀಸ್ ಮಾಡಿರುತ್ತೆ. ಸೊ ಇದರಿಂದ ಈಕ್ವಾಲಿಟಿ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ 171 ಮಿಲಿಯನ್ ಇಂಡಿಯನ್ಸ್ ಲಿಫ್ಟೆಡ್ ಔಟ್ ಆಫ್ ಪಾವರ್ಟಿ ಓವರ್ ಲಾಸ್ಟ್ ಡಿಕೇಡ್ ಅಂದ್ರೆ ಕಳೆದ ದಶಕದಲ್ಲಿ 171 ಮಿಲಿಯನ್ ಭಾರತೀಯರು ಬಡತನದಿಂದ ಹೊರಗಡೆ ಬಂದಿರತಕ್ಕಂಥದ್ದು ಇದಕ್ಕೆ ಇನ್ನೊಂದು ಕಾರಣವಾಗಿರುತ್ತೆ. ಅಂಡ್ ನಮ್ಮ ಸರ್ಕಾರದ ಕೆಲವೊಂದು ಸ್ಕೀಮ್ಗಳು, ಫಾರ್ ಎಕ್ಸಾಂಪಲ್ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಅಡಿಯಲ್ಲಿ ಈ ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಅನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರಿಂದ ಹಣಕಾಸು ಸೇರ್ಪಡೆ ಹೆಚ್ಚಾಗಿರುತ್ತೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದ್ರೆ ಸರ್ಕಾರದ ಕೆಲವೊಂದು ಯೋಜನೆಗಳ ಫಲಾನುಭವಿಗಳಿಗೆ ನೇರವಾಗಿ ಅವರ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದು. ಆಯುಷ್ಮಾನ್ ಭಾರತ್ ಹೆಲ್ತ್ ಕೇರ್ ಅಂದ್ರೆ ಮಹಿಳೆಯರ ಆರೋಗ್ಯ ವೃದ್ಧಿ ಹೆಚ್ಚಾಗಿರುವ ಕಾರಣದಿಂದ ಅವರು ಆರ್ಥಿಕವಾಗಿ ಹೆಚ್ಚು ಸಕ್ರಿಯವಾಗಿರ್ತಕ್ಕಂಥದ್ದು ಕೂಡ ಇದಕ್ಕೆ ಒಂದು ಕಾರಣವಾಗಿರುತ್ತೆ. ಅದ್ರ ಜೊತೆಗೆ ಸ್ಟಾರ್ಟ್ಅಪ್ ಇಂಡಿಯಾ ಅಂಡ್ PM ವಿಶ್ವಕರ್ಮ ಯೋಜನೆ, ಸೊ ಇವೆಲ್ಲ
ಇವೆಲ್ಲ ಕೂಡ ನಮ್ಮ ಭಾರತ ದೇಶದಲ್ಲಿ ಈಕ್ವಾಲಿಟಿಯನ್ನ ಹೆಚ್ಚು ಮಾಡಲಿಕ್ಕೆ ಕಾಂಟ್ರಿಬ್ಯೂಟ್ ಆಗಿರ್ತಕ್ಕಂಥ ಯೋಜನೆಗಳಾಗಿರುತ್ತೆ. ಸೊ ಈಗ ನಾವು ಗ್ಲೋಬಲಿ ನೋಡಿದಾಗ, ಜಾಗತಿಕವಾಗಿ ಮತ್ತು ನಮ್ಮ ಭಾರತ ದೇಶವನ್ನ ಹೋಲಿಕೆ ಮಾಡಿದಾಗ, ಇಂಡಿಯಾ ಈಸ್ ನೌ ಮೋರ್ ಈಕ್ವಲ್ ದೆನ್ ಎವ್ರಿ G7 ನೇಷನ್ ಮತ್ತೆ ಎವ್ರಿ G20 ಕಂಟ್ರಿ. ಅಂದ್ರೆ ಪ್ರತಿಯೊಂದು G7 ರಾಷ್ಟ್ರ ಮತ್ತು ಪ್ರತಿಯೊಂದು G20 ಯಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ಭಾರತ ದೇಶ ಎಲ್ಲ ರಾಷ್ಟ್ರಗಳಿಗಿಂತ ಈ ಒಂದು ಸಮಾನತೆಯಲ್ಲಿ ಮುಂದಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತದ ಮೊದಲ ರಾಷ್ಟ್ರೀಯ ಸಹಕಾರಿ ವಿಶ್ವವಿದ್ಯಾನಿಲಯದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಕೋಆಪರೇಟಿವ್ ಯೂನಿವರ್ಸಿಟಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಅಂತ ಹೇಳ್ತವೆ. ಇದು ನಮ್ಮ ಭಾರತ ದೇಶದಲ್ಲಿ ಕೋಆಪರೇಟಿವ್ ಸೆಕ್ಟರ್ ಅನ್ನ ಡೆವಲಪ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಮೊದಲ ವಿಶ್ವವಿದ್ಯಾನಿಲಯವಾಗಿರುತ್ತೆ. ಸೊ ಇದನ್ನ ತ್ರಿಭುವನ್ ಸಹಕಾರಿ ಯೂನಿವರ್ಸಿಟಿ ಅಂತ ಹೇಳ್ತವೆ. ಇದನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ, ತ್ರಿಭುವನ್ ಅಂತ ಏನಕ್ಕೆ ನಾಮಕರಣ ಮಾಡಿದ್ದಾರೆ, ಸೊ ಎಲ್ಲವನ್ನ ಕೂಡ ನಾವು ಡಿಸ್ಕಸ್ ಮಾಡೋಣ. ಕಾರಣ ಏನಂದ್ರೆ, ಸೊ ಈ ಒಂದು ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಈಗ ಶಂಕುಸ್ಥಾಪನೆಯನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು ಯೂನಿವರ್ಸಿಟಿಯನ್ನ ತ್ರಿಭುವನ್ ಸಹಕಾರಿ ಯೂನಿವರ್ಸಿಟಿ ಅಂತ ಹೇಳ್ತೇವೆ. ಗುಜರಾತ್ನ ಆನಂದ್ ನಲ್ಲಿ ಇದನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಕೋಆಪರೇಟಿವ್ ಯೂನಿವರ್ಸಿಟಿ. ಇದು ನಮ್ಮ ಭಾರತ ದೇಶದ ಸಹಕಾರಿ ವ್ಯವಸ್ಥೆಯಲ್ಲಿ ಮೊದಲ ರಾಷ್ಟ್ರೀಯ ಸಹಕಾರಿ ವಿಶ್ವವಿದ್ಯಾನಿಲಯವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ತ್ರಿಭುವನ್ ಅಂತ ಏನಕ್ಕೆ ನಾಮಕರಣ ಮಾಡಿರ್ತಾರೆ ಅಂದ್ರೆ, ತ್ರಿಭುವನ್ ದಾಸ್ ಕಿಶ್ಬಾಯಿ ಪಟೇಲ್ ಇವರು ಪಯನೀರ್ ಆಫ್ ಅಮೂಲ್ ಕೋಆಪರೇಟಿವ್ ಮೂವ್ಮೆಂಟ್. ಅಂದ್ರೆ ಈ ಒಂದು ಅಮೂಲ್ ಕೋಆಪರೇಟಿವ್ ಅಥವಾ ಅಮೂಲ್ ಸಹಕಾರಿ ಚಳುವಳಿ ಏನಿರುತ್ತೆ, ಸೊ ಇದರ ಪ್ರವರ್ತಕರಾಗಿರ್ತಕ್ಕಂಥ ತ್ರಿಭುವನ್ ದಾಸ್ ಕಿಶ್ಬಾಯಿ ಪಟೇಲ್ ಏನಿರ್ತಾರೆ, ಸೊ ಇವರ ಹೆಸರನ್ನ ಈ ಒಂದು ಯೂನಿವರ್ಸಿಟಿಗೆ ನಾಮಕರಣ ಮಾಡಿರ್ತಾರೆ. ಸೊ ಒಟ್ಟು 125 ಏಕರ್ಸ್ ಅಲ್ಲಿ 500 crores ಇನ್ವೆಸ್ಟ್ಮೆಂಟ್ ನಲ್ಲಿ ಈ ಒಂದು ವಿಶ್ವವಿದ್ಯಾನಿಲಯವನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಏಮ್ಸ್ ಟು ಟ್ರೈನ್ 20 lakh ಕೋಆಪರೇಟಿವ್ ಪ್ರೊಫೆಷನಲ್ಸ್ ಇನ್ 5 years. ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ 20 ಲಕ್ಷ ಸಹಕಾರಿ ವೃತ್ತಿಪರರಿಗೆ ತರಬೇತಿ ನೀಡತಕ್ಕಂಥದ್ದು ಇದರ ಒಂದು ಗುರಿಯಾಗಿರುತ್ತೆ. ಸೊ ಇದರಲ್ಲಿ ಡೈರಿ, ಫಿಶರೀಸ್, PACS ಆ್ಯಂಡ್ ರೂರಲ್ ಕ್ರೆಡಿಟ್ ಸೆಕ್ಟರ್ಸ್ ಅಂದರೆ ಡೈರಿ, ಮೀನುಗಾರಿಕೆ, PACS ಮತ್ತು ಗ್ರಾಮೀಣ ಸಾಲ ವಲಯಗಳು. ಸೊ ಇವೆಲ್ಲ ಒಂದು ವಲಯಗಳಲ್ಲಿ ಸೊ ಟ್ರೈನ್ ಮಾಡ್ತಕ್ಕಂಥ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಿರ್ತಾರೆ. ಅದ್ರ ಜೊತೆಗೆ PhD, ಮ್ಯಾನೇಜರಿಯಲ್ ಡಿಗ್ರಿ ಮತ್ತು ಡಿಪ್ಲೊಮೋಸ್ ಅನ್ನು ಕೂಡ ಸೊ ಇದರ ಅಡಿಯಲ್ಲಿ ಆಫರ್ ಮಾಡ್ತಾರೆ. ಸೊ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫಿನಾನ್ಷಿಯಲ್ ಅಂಡ್ ಲಾ ಆಗಿರ್ಬೋದು, ಮತ್ತು ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಸೊ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಏನಿದು ವಿಷನ್ ಮತ್ತೆ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಫುಲ್ಫಿಲ್ಸ್ PM ಮೋದಿಸ್ ವಿಷನ್ ಆಫ್ ಸಹಕಾರ ಸೇ ಸಮೃದ್ಧಿ. ಅಂದ್ರೆ ಪ್ರಧಾನ ಮಂತ್ರಿಗಳ ಒಂದು ದೃಷ್ಟಿಕೋನ, ಅದನ್ನು ನಾವು ಸಹಕಾರದಿಂದ ಸಮೃದ್ಧಿ ಅಂತ ಹೇಳ್ತೇವೆ. ಸೊ ಈ ಒಂದು ದೃಷ್ಟಿಕೋನವನ್ನ ಈಡೇರಿಸಲಿಕ್ಕೆ ಈ ಒಂದು ವಿಶ್ವವಿದ್ಯಾನಿಲಯ ನಮಗೆ ಬೆಂಬಲವನ್ನ ನೀಡುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ನಿಪಾ ವೈರಸ್ ಮನುಷ್ಯರಿಗೆ ಹರಡುವಲ್ಲಿ ಪ್ರಮುಖವಾಗಿ ಯಾವ ಪ್ರಾಣಿಯು ಸಂಬಂಧಿಸಿದೆ? ಸೊ ವಿಚ್ ಆನಿಮಲ್ ಇಸ್ ಪ್ರೈಮರ್ಲಿ ಅಸೋಸಿಯೇಟೆಡ್ ವಿತ್ ದಿ ಟ್ರಾನ್ಸ್ಮಿಷನ್ ಆಫ್ ನಿಪಾ ವೈರಸ್ ಟು ಹ್ಯೂಮನ್ಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರೂಟ್ ಬ್ಯಾಟ್ಸ್ ಅಥವಾ ಹಣ್ಣಿನ ಬಾವಲಿಗಳು. ಸೊ ಈ ಒಂದು ನಿಪಾ ವೈರಸ್ ಅನ್ನ ಮನುಷ್ಯರಿಗೆ ಸ್ಪ್ರೆಡ್ ಮಾಡ್ತಕ್ಕಂಥ ಪ್ರಾಣಿಗಳಾಗಿರ್ತವೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಕೇರಳದಲ್ಲಿ ಈ ಒಂದು ವೈರಸ್ ಈಗ ಅಧಿಕವಾಗಿರುವ ಕಾರಣದಿಂದ ನಾವು ನಿಪಾ ವೈರಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಸೊ ನಿಪಾ ವೈರಸ್ ಅಂತಕ್ಕಂಥದ್ದು ಒಂದು ಫೇಟಲ್ ಝೂನಾಟಿಕ್ ವೈರಲ್ ಡಿಸೀಸ್ ಆಗಿರುತ್ತೆ. ಫೇಟಲ್ ಅಂದ್ರೆ ಮಾರಣಾಂತಿಕ, ಝೂನಾಟಿಕ್ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಒಂದು ಮಾರಣಾಂತಿಕ ಕಾಯಿಲೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಪ್ರಮುಖವಾಗಿ ಸ್ಪ್ರೆಡ್ ಮಾಡ್ತಕ್ಕಂಥ ಪ್ರಾಣಿಗಳು ಯಾವುದು ಅಂದ್ರೆ ಫ್ರೂಟ್ ಬ್ಯಾಟ್ ಅಥವಾ ಹಣ್ಣಿನ ಬಾವಲಿಯ ಮುಖಾಂತರ ಇದು ಸ್ಪ್ರೆಡ್ ಆಗುತ್ತೆ. ಸೊ ಇದರ ಜೊತೆಗೆ ಕಂಟ್ಯಾಮಿನೇಟೆಡ್ ಫುಡ್ ಆರ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಇಂಡಿವಿಜುವಲ್ಸ್, ಅಂದ್ರೆ ಆ ಇನ್ಫೆಕ್ಟ್ ಆಗಿರ್ತಕ್ಕಂಥ ಇಂಡಿವಿಜುವಲ್ಸ್ ಅವರ ಬಳಸಿರ್ತಕ್ಕಂಥ ಊಟ ಆಗಿರ್ಬೋದು ಅಥವಾ ಅವ್ರ ಜೊತೆ ನಿಕಟವಾದ ಸಂಪರ್ಕ ಹೊಂದುವುದರಿಂದ ಕೂಡ ಸೊ ಈ ಒಂದು ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಯಾವ ರೀತಿ ಇದು ಸ್ಪ್ರೆಡ್ ಆಗುತ್ತೆ ಅಂದ್ರೆ, ಡೈರೆಕ್ಟ್ಲಿ ಫ್ರಮ್ ಬ್ಯಾಟ್ಸ್ ಅಂಡ್ ಪಿಗ್ಸ್, ಅಂದ್ರೆ ಪ್ರಮುಖವಾಗಿ ಇದು ಬಾವಲಿಗಳು ಮತ್ತು ಹಂದಿಗಳಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಅಂಡ್ ಆ ಬಾವಲಿ ತಿಂದು ಬಿಟ್ಟಿರ್ತಕ್ಕಂಥ ಹಣ್ಣನ್ನು ತಿಂದರೂ ಕೂಡ ಸೊ ಅದು ಆ ಒಂದು ವ್ಯಕ್ತಿಗೆ ಈ ನಿಪಾ ವೈರಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹ್ಯೂಮನ್ ಟು ಹ್ಯೂಮನ್ ಕಾಂಟ್ಯಾಕ್ಟ್ ಅಂದ್ರೆ ಮನುಷ್ಯರ ಬಾಡಿ ಫ್ಲೂಯಿಡ್ಸ್, ದೈಹಿಕ ದ್ರವಗಳಾಗಿರ್ಬೋದು, ಹಾಸ್ಪಿಟಲ್ ಅಕ್ವೈರ್ಡ್ ಅಂದ್ರೆ ಆ ಒಂದು ರೋಗಿಗಳಿರ್ತಕ್ಕಂಥ ಆಸ್ಪತ್ರೆಯಲ್ಲಿರುವ ಬೇರೆಯವರಿಗೂ ಕೂಡ ಸೊ ಈ ಒಂದು ಕಾಯಿಲೆ ಹರಡ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದಕ್ಕೆ ಚಿಕಿತ್ಸೆಯನ್ನು ನಾವು ನೋಡೋದಾದ್ರೆ, ದರ್ ಇಸ್ ನೋ ವ್ಯಾಕ್ಸಿನ್ ಆಸ್ ಆಫ್ ನೌ. ಸೊ ಇದಕ್ಕೆ ಯಾವುದೇ ರೀತಿಯ ಲಸಿಕೆ ಇದುವರೆಗೂ ಡೆವಲಪ್ ಆಗಿಲ್ಲ. ಆಂಟಿ ವೈರಲ್ ಡ್ರಗ್ಸ್ ಅನ್ನ ಕೊಡುವ ಮುಖಾಂತರ ಸೊ ಇದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಅಥವಾ ಕ್ಯೂರ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6.
ದೇಶೀಯವಾಗಿ ನಿರ್ಮಿತ ಭೂಸ್ಥಿರ ಉಪಗ್ರಹವನ್ನು ಬಳಸಿಕೊಂಡು ಉಪಗ್ರಹ ಬ್ರಾಡ್ಬ್ಯಾಂಡ್ ಸೇವೆಯನ್ನ ನೀಡುವ ಮೊದಲ ಖಾಸಗಿ ಸಂಸ್ಥೆಯಾಗಲಿರುವ ಭಾರತೀಯ ಕಂಪನಿ ಯಾವುದು? ಸೊ ವಿಚ್ ಇಂಡಿಯನ್ ಕಂಪನಿ is said to become the first private firm to offer satellite broadband services using domestically built geostationary satellite. ಸೊ ನಮ್ಮ ಭಾರತ ದೇಶದಲ್ಲಿ ಈಗ ಒಂದು ಖಾಸಗಿ ಸಂಸ್ಥೆ ಈ ಒಂದು ಇಂಟರ್ನೆಟ್ ಫೆಸಿಲಿಟಿಯನ್ನ ನೇರವಾಗಿ ಸ್ಯಾಟಲೈಟ್ ನ ಮುಖಾಂತರ ಕೊಡ್ತಕ್ಕಂತ ಪ್ರಯತ್ನವಾಗಿ ಒಂದು ಜಿಯೋಸ್ಟೇಷನರಿ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡ್ತಾ ಇದೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ನೇರವಾಗಿ ಉಪಗ್ರಹದಿಂದ ಆ ಒಂದು ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿಯನ್ನ ಪಡೆದುಕೊಳ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದನ್ನ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಒಂದು ಖಾಸಗಿ ಸಂಸ್ಥೆಯ ವತಿಯಿಂದ ಮಾಡಲಾಗ್ತಾ ಇದೆ. ಆ ಖಾಸಗಿ ಸಂಸ್ಥೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನಂತ್ ಟೆಕ್ನಾಲಜೀಸ್ ಈ ಒಂದು ಇನಿಷಿಯೇಟಿವ್ ಅನ್ನ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸ್ಯಾಟಲೈಟ್ ಬ್ರಾಡ್ ಬ್ಯಾಂಡ್ ಸರ್ವಿಸ್, ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಖಾಸಗಿ ಉಪಗ್ರಹ ಬ್ರಾಡ್ ಬ್ಯಾಂಡ್ ಸೇವೆಯನ್ನ ಈಗ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಇದನ್ನ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥವ್ರು ಅನಂತ್ ಟೆಕ್ನಾಲಜೀಸ್. ಇದು ಹೈದರಾಬಾದ್ ಬೇಸ್ಡ್ ಫರ್ಮ್ ಆಗಿರುತ್ತೆ. ಸೊ ಇವರು ಒಂದು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅನ್ನ, ಅದು ಕೂಡ ಡೊಮೆಸ್ಟಿಕಲಿ ಬಿಲ್ಟ್ ಆಗಿರುತ್ತೆ, ಅಂದ್ರೆ ಸ್ಥಳೀಯವಾಗಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡುವ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಖಾಸಗಿ ಕಂಪನಿ ಸ್ಯಾಟಲೈಟ್ ಮುಖಾಂತರ ನೇರವಾಗಿ ನಮಗೆ ಇಂಟರ್ನೆಟ್ ಕನೆಕ್ಷನ್ ಅನ್ನ ಒದಗಿಸ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ಗುರಿ 2028ಕ್ಕೆ ಈಗೆಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ 2028ಗೆ ಇದನ್ನ ಲಾಂಚ್ ಮಾಡ್ತಾರೆ. ಸೊ ಅಪ್ರೂವಲ್ ಫ್ರಮ್ ಇನ್ ಸ್ಪೇಸ್, ಅಂದ್ರೆ ನಮ್ಮ ಇಸ್ರೋದ ಕಮರ್ಷಿಯಲ್ ವಿಂಗ್, ನಾವು ಇನ್ ಸ್ಪೇಸ್ ಅಂತ ನಾವೇನು ಹೇಳ್ತೇವೆ, ಸೊ ಇವರ ಒಂದು ಅನುಮೋದನೆಯೊಂದಿಗೆ 2028ಕ್ಕೆ ಇದನ್ನ ಉಡಾವಣೆಯನ್ನ ಮಾಡಲಿದ್ದಾರೆ. ಸೊ ಸ್ಯಾಟಲೈಟ್ ವಿಲ್ ಬಿ ಪ್ಲೇಸ್ಡ್ ಇನ್ ಜಿಯೋ ಸ್ಟೇಷನರಿ ಆರ್ಬಿಟ್ 35,000 ಕಿಲೋಮೀಟರ್ಸ್ ಅಬೋವ್ ದಿ ಅರ್ತ್, ಅಂದ್ರೆ ನಮ್ಮ ಭೂಮಿಯಿಂದ 35,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೊ ಇದನ್ನ ಲಾಂಚ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ವಿಲ್ ಡೆಲಿವರ್ 100 Gbps ಡೇಟಾ ಕೆಪಾಸಿಟಿ ಅಕ್ರಾಸ್ ಇಂಡಿಯಾ, ಅಂದ್ರೆ ಭಾರತ ದೇಶದಾದ್ಯಂತ 100 Gbps ಡೇಟಾ ಸಾಮರ್ಥ್ಯವನ್ನ ತಲುಪಿಸ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಈ ಒಂದು ಸ್ಯಾಟಲೈಟ್ ಹೊಂದಿರುತ್ತೆ. ಸೊ ವೈ ಇಟ್ ಈಸ್ ಇಂಪಾರ್ಟೆಂಟ್, ಇದೇನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇಟ್ ಮಾರ್ಕ್ಸ್ ದಿ ಶಿಫ್ಟ್ ಫ್ರಮ್ ಇಸ್ರೋ ಲೆಡ್ ಆಪರೇಷನ್ಸ್, ಅಂದ್ರೆ ಇಸ್ರೋ ಅಂತಕ್ಕಂಥದ್ದು ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ವ್ಯವಸ್ಥೆ ಆಗಿರುತ್ತೆ. ಸೊ ಇದರಿಂದ ಹೊರಗೆ ಖಾಸಗಿ ಅವರಿಂದ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷತೆ ಆಗಿರುತ್ತೆ. ಅದ್ರ ಜೊತೆಗೆ ಕಾಂಪೀಟ್ಸ್ ವಿತ್ ಗ್ಲೋಬಲ್ ಜಾಯಿಂಟ್ಸ್, ಈಗಾಗಲೇ ಗ್ಲೋಬಲಿ ಈ ರೀತಿಯ ಸ್ಯಾಟಲೈಟ್ ಇಂದ ನೇರವಾಗಿ ಬ್ರಾಡ್ ಬ್ಯಾಂಡ್ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆಗಳಿದ್ದಾವೆ. ಸೊ ಅದ್ರ ಜೊತೆ ನಾವು ಸ್ಪರ್ಧೆಯನ್ನ ಮಾಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟಾರ್ಲಿಂಕ್, ಇದು ಸ್ಪೇಸ್ ಎಕ್ಸ್ ಅವರದು, ಒನ್ ವೆಬ್ ಮತ್ತೆ ಅಮೆಜಾನ್ ಕ್ವೀಪರ್ ಅಂತ ನಾವೇನು ಹೇಳ್ತೇವೆ. ಸೊ ಇವು ಆಲ್ರೆಡಿ ಈ ಒಂದು ವ್ಯವಸ್ಥೆಯನ್ನ ಒದಗಿಸ್ತಾ ಇರ್ತಕ್ಕಂಥ ಒಂದು ಅದರ್ ಪ್ಲೇಯರ್ಸ್ ಆಗಿರ್ತಾರೆ. ಸೊ ಈ ಒಂದು ಸ್ಯಾಟಲೈಟ್ ಏನಿದೆ, ದಿಸ್ ಆಫರ್ಸ್ ವೈಡರ್ ಕವರೇಜ್. ಅ ಸಿಂಗಲ್ ಸ್ಯಾಟಲೈಟ್ ಕ್ಯಾನ್ ಬ್ಲಾಂಕೆಟ್ ದಿ ಎಂಟೈರ್ ಸಬ್ ಕಾಂಟಿನೆಂಟ್. ಸಿ ಫಾರ್ ಎಕ್ಸಾಂಪಲ್ ನಮ್ಮ ಭೂಮಿ ಏನಿದೆ ಇದನ್ನ 35,000 ಕಿಲೋಮೀಟರ್ ಮೇಲಕ್ಕೆ ಇದನ್ನ ಲಾಂಚ್ ಮಾಡ್ತಾ ಇರೋದ್ರಿಂದ ಇದರ ಕವರೇಜ್ ಬಹಳ ಜಾಸ್ತಿ ಇರುತ್ತೆ. ಸೊ ಅದರಿಂದ ಕೇವಲ ಒಂದು ಸ್ಯಾಟಲೈಟ್ ಅನ್ನ ಉಪಯೋಗಿಸಿಕೊಂಡು ನಮ್ಮ ಭಾರತ ದೇಶದ ಎಂಟೈರ್ ಭೂ ವ್ಯಾಪ್ತಿಗೆ ಬ್ರಾಡ್ ಬ್ಯಾಂಡ್ ಅನ್ನ ಒದಗಿಸ್ತಕ್ಕಂಥದ್ದು ಇದರಿಂದ ನಮಗೆ ಸಹಾಯವಾಗುತ್ತೆ. ಸೊ ಇದರಿಂದ ನಮ್ಮ ಗ್ರಾಮೀಣ ಸಂಪರ್ಕ ಹೆಚ್ಚಾಗುತ್ತೆ. ಎಲ್ಲೆಲ್ಲಿ ಅನ್ಸರ್ವ್ಡ್ ಏರಿಯಾಸ್ ಇರುತ್ತೆ, ಎಲ್ಲೆಲ್ಲಿಗೆ ಅಂತರ್ಜಲ ಇನ್ನೂ ಸಂಪರ್ಕವನ್ನ ಹೊಂದಿರೋದಿಲ್ಲ, ಆ ಪ್ರದೇಶಗಳಿಗೆ ನಾವು ಕನೆಕ್ಟಿವಿಟಿಯನ್ನ ಒದಗಿಸಬಹುದಾಗಿರುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಜಿಯೋ ಸ್ಟೇಷನರಿ ಮತ್ತೆ ಲೋ ಅರ್ತ್ ಆರ್ಬಿಟ್. ಬೇರೆ ಕಂಪನಿಗಳು ಲೋ ಅರ್ತ್ ಆರ್ಬಿಟ್ ನಲ್ಲಿ ಈ ಒಂದು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಿದ್ದಾರೆ. ಸೊ ನಾವು ಮಾಡ್ತಾ ಇರ್ತಕ್ಕಂಥದ್ದು ಜಿಯೋ ಸ್ಟೇಷನರಿ, ಅಂದ್ರೆ 35,000 ಕಿಲೋಮೀಟರ್ಗಳ ಮೇಲೆ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ನಾವು ನೋಡೋದಾದ್ರೆ, ಸೊ ನಮ್ಮ ಒಂದು ಸ್ಯಾಟಲೈಟ್ ಅಂದ್ರೆ ಜಿಯೋ ಸ್ಟೇಷನರಿ ಬಂದು 35,000 ಕಿಲೋಮೀಟರ್ ಆಲ್ಟಿಟ್ಯೂಡ್ ಇರುತ್ತೆ. ಸೊ ಲೋ ಅರ್ತ್ ಆರ್ಬಿಟ್ ಬಂದಾಗ 400 ಕೇವಲ 2,000 ಕಿಲೋಮೀಟರ್ ಅಷ್ಟೇ, ಅಂದ್ರೆ ಭೂಮಿಯಿಂದ ಮಿನಿಮಮ್ 400 ಇಂದ ಮ್ಯಾಕ್ಸಿಮಮ್ 2,000 ಕಿಲೋಮೀಟರ್ ಒಳಗಡೆ ಇದ್ರೆ ಅದನ್ನ ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತೇವೆ. ಸೊ ಅಲ್ಲಿಗೆ ನಮ್ಮ ಒಂದು ಸ್ಯಾಟಲೈಟ್ ಭೂಮಿಯಿಂದ ಬಹಳ ದೂರ ಇರುತ್ತೆ. ಬಟ್ ಲೋ ಅರ್ತ್ ಆರ್ಬಿಟ್ ಅಂತ ಬಂದಾಗ ಭೂಮಿಗೆ ತುಂಬಾ ಹತ್ತಿರದಲ್ಲಿ ಒಂದು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಇದರ ಕವರೇಜ್ ಅಂದ್ರೆ ಜಿಯೋ ಸ್ಟೇಷನರಿ ಬಂದಾಗ ಎಂಟೈರ್ ಸಬ್ ಕಾಂಟಿನೆಂಟ್ ಬರುತ್ತೆ. ಕಾರಣ ಏನಂದ್ರೆ ಎಷ್ಟು ಎತ್ತರಕ್ಕೆ ಹೋಗುತ್ತೆ ಅದರ ವ್ಯಾಪ್ತಿ ಜಾಸ್ತಿ ಆಗುತ್ತೆ, ಬಟ್ ಎಷ್ಟು ಹತ್ರ ಇರುತ್ತೆ ಅದರ
ವ್ಯಾಪ್ತಿ ಕಡಿಮೆ ಇರುತ್ತೆ. ಸೊ ಇದರಿಂದ ಈ ಲೋ ಅರ್ತ್ ಆರ್ಬಿಟ್ಗೆ ನಾವು ಲಾಂಚ್ ಮಾಡಿದಾಗ ಒಂದು ಸ್ಯಾಟಲೈಟ್ ಇಂದ ನಾವು ಎಂಟೈರ್ ಅರ್ತ್ ಅನ್ನ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮಲ್ಟಿಪಲ್ ಸ್ಯಾಟಲೈಟ್ ಗಳನ್ನ ನಾವು ಲಾಂಚ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಲೇಟೆನ್ಸಿ ಅಂದ್ರೆ ಸೂಕ್ತತೆ ಅಂತ ಹೇಳ್ತೇವೆ. ಸೊ ನಾವೇನಾದ್ರೂ ಡೌನ್ಲೋಡ್ ಮಾಡುವಾಗ ಅದು ಬಫರ್ ಆಗ್ತಾ ಇರುತ್ತೆ. ಸೊ ಎಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ಈ ಒಂದು ಜಿಯೋ ಸ್ಟೇಷನರಿಯಲ್ಲಿ ಬಹಳ ಬಫರಿಂಗ್ ಆಗುತ್ತೆ, ಬಿಕಾಸ್ ಅದು ತುಂಬಾ ದೂರದಲ್ಲಿ ಇರುವ ಕಾರಣದಿಂದ. ಸೊ ಅದು ಅಷ್ಟು ಕನ್ಸಿಸ್ಟೆಂಟ್ ಆಗಿ ಬರೋದಿಲ್ಲ. ಯಾವಾಗ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಭೂಮಿಗೆ ಬಹಳ ಹತ್ತಿರವಾಗಿರುತ್ತೆ ಅವಾಗ ಆ ಬಫರಿಂಗ್ ಆಗೋದನ್ನ ನಾವು ಸಾಕಷ್ಟು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಇಂಟರ್ನೆಟ್ ಸ್ಪೀಡ್ ಅಂತಕ್ಕಂಥದ್ದು ಬಹಳ ಜಾಸ್ತಿ ಇರುತ್ತೆ. ಸೊ ಅದು ಈ ಒಂದು ಲೋ ಅರ್ತ್ ಆರ್ಬಿಟ್ ನ ಒಂದು ಬೆನಿಫಿಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ನೋಡೋದಾದ್ರೆ, ಸೊ ಜಿಯೋ ಸ್ಟೇಷನರಿ ಬಂದಾಗ ಕಡಿಮೆ ಸ್ಯಾಟಲೈಟ್ ಗಳು ಬೇಕಾಗುತ್ತೆ, ಬಟ್ ಲೋ ಅರ್ತ್ ಆರ್ಬಿಟ್ ಬಂದಾಗ ನಾವು ಜಾಸ್ತಿ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ವರ್ಲ್ಡ್ ಝೂನೋಸಿಸ್ ಡೇ ಅಥವಾ ವಿಶ್ವ ಪ್ರಾಣಿಜನ್ಯ ರೋಗಗಳು ಅಂತ ಹೇಳ್ತೇವೆ. ಪ್ರಾಣಿಜನ್ಯ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ತಕ್ಕಂಥ ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನ ಜುಲೈ 6ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಜುಲೈ 6ನೇ ತಾರೀಕೆ ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಮುಂಚೆ ನಾವು ಥೀಮ್ ಅನ್ನ ನಾವು ನೋಡೋದಾದ್ರೆ ಒನ್ ಹೆಲ್ತ್ ಒನ್ ಫ್ಯೂಚರ್ ಯುನೈಟಿಂಗ್ ಅಗೇನ್ಸ್ಟ್ ಜೂನೋಟಿಕ್ ಥ್ರೆಟ್ಸ್, ಅಂದ್ರೆ ಒಂದು ಆರೋಗ್ಯ ಒಂದು ಭವಿಷ್ಯ, ಪ್ರಾಣಿ ಸಂಕುಲದ ಬೆದರಿಕೆಗಳ ವಿರುದ್ಧ ಒಗ್ಗೂಡುವುದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಒನ್ ಹೆಲ್ತ್ ಕಾನ್ಸೆಪ್ಟ್ ಅಂದ್ರೆ ನಮಗೆಲ್ಲ ಗೊತ್ತಿರೋದು, ನಮ್ಮ ಭೂಮಿ, ನಮ್ಮ ಪ್ರಾಣಿ ನಾವು ಮತ್ತೆ ಪ್ರಾಣಿಗಳು ಎಲ್ಲರ ಆರೋಗ್ಯಕ್ಕೆ ಕಾಪಾಡಿದ್ರೆ ಮಾತ್ರ ನಾವು ಆ ಒಂದು ಪ್ರಾಣಿಗಳಿಂದ ಬರ್ತಕ್ಕಂಥ ಒಂದು ಕಾಯಿಲೆಗಳನ್ನ ತಡಿಬಹುದಾಗಿರುತ್ತೆ. ಕೇವಲ ನಮ್ಮ ಆರೋಗ್ಯವನ್ನ ಮಾತ್ರ ನೋಡಿಕೊಂಡು ಪ್ರಾಣಿಗಳನ್ನ ನಾವು ಕಣಿಸಿದ್ರೆ ಸೊ ಅಲ್ಲಿಂದ ಬರ್ತಕ್ಕಂಥ ರೋಗಗಳನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದರಿಂದ ನಮ್ಮ ಪರಿಸರ, ಮನುಷ್ಯರು ಮತ್ತು ಪ್ರಾಣಿಗಳು ಇವರ ಮೂವರ ಆರೋಗ್ಯವನ್ನ ನಾವು ಕಾಪಾಡಬೇಕಾಗಿರುತ್ತೆ. ಸೊ ಈ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಒನ್ ಹೆಲ್ತ್ ಅಂತ ಕರಿತೇವೆ. ಸೊ ಝೂನೋಟಿಕ್ ಡಿಸೀಸಸ್ ಅಂದ್ರೆ ಬ್ಯಾಕ್ಟೀರಿಯಾ, ವೈರಸ್, ಫಂಗೈ ಮತ್ತೆ ಪ್ಯಾರಾಸೈಟ್ಗಳು ಆಲ್ರೆಡಿ ಪ್ರಾಣಿಗಳಲ್ಲಿರ್ತವೆ. ಸೊ ಅದು ಮನುಷ್ಯರಿಗೆ ಮೈಗ್ರೇಟ್ ಆಗ್ತಕ್ಕಂಥ ಒಂದು ಕಾಯಿಲೆ. ಫಾರ್ ಎಕ್ಸಾಂಪಲ್ ಇಷ್ಟೊತ್ತು ನಾವು ಈ ನಿಫಾ ವೈರಸ್ ನೋಡಿದ್ವಿ. ಸೊ ನಿಫಾ ವೈರಸ್ ಫ್ರೂಟ್ ಬ್ಯಾಟ್ ಇಂದ ಬರುತ್ತೆ. ಸೊ ಅದು ಪ್ರಾಣಿಯಿಂದ ನಮಗೆ ಬರುವ ಕಾರಣದಿಂದ ಅದನ್ನ ನಾವು ಝೂನೋಟಿಕ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಆನಿಮಲ್ಸ್, ಪ್ರಾಣಿಗಳಿಂದ ನೇರ ಸಂಪರ್ಕದಿಂದ ಬರ್ತಕ್ಕಂಥ ಕಾಯಿಲೆಗಳಾಗಿರುತ್ತೆ. ಸೊ ಈ ಒಂದು ವೈರಸ್ ಗಳನ್ನ ಕೆಲವೊಂದು ವೆಕ್ಟರ್ಸ್ ಸಾಗಣೆ ಮಾಡುತ್ತೆ, ಮಸ್ಕಿಟೋಸ್ ಆಗಿರ್ಬೋದು ಅಥವಾ ಈ ಒಂದು ಫ್ಲೈಸ್ ಆಗಿರ್ಬೋದು ಸಾಗಣೆ ಮಾಡುತ್ತೆ. ಸೊ ಅದ್ರ ಜೊತೆಗೆ ಕಂಟ್ಯಾಮಿನೇಟೆಡ್ ಫುಡ್ ಅಥವಾ ವಾಟರ್ ಮುಖಾಂತರ ಕೂಡ ಬರ್ಬೋದಾಗಿರುತ್ತೆ. ಮತ್ತೆ ವಾಯುಗಾಮಿ ಕಣಗಳು ಅಥವಾ ಏರ್ಬೋರ್ನ್ ಪಾರ್ಟಿಕಲ್ಸ್ ಇಂದ ಕೂಡ ಸೊ ಈ ಒಂದು ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾ ಆ ಪ್ರಾಣಿಗಳಿಂದ ನಮಗೆ ತಲುಪ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಎಕ್ಸಾಂಪಲ್ಸ್ ಬಂದು ರೇಬೀಸ್, ಕೋವಿಡ್, ನಿಫಾ, ಸ್ವೈನ್ ಫ್ಲೂ, ಬರ್ಡ್ ಫ್ಲೂ, ಎಬೋಲೋ, ಬ್ರುಸೆಲ್ಲೋಸ್, ಲೆಫ್ಟೋಸ್ಪೈರೋಸಿಸ್ ಇವೆಲ್ಲ ಕೂಡ ಝೂನೋಟಿಕ್ ಡಿಸೀಸಸ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ಆಗಿರುತ್ತೆ. ಸೊ ಇದೇನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಒಂದು ಕಾಯಿಲೆಗಳಲ್ಲಿ 75% ಆಫ್ ದಿ ಇನ್ಫೆಕ್ಷನ್ಸ್ ಬರ್ತಾ ಇರ್ತಕ್ಕಂಥದ್ದು ಪ್ರಾಣಿಗಳಿಂದ ಬರ್ತಾ ಇರುವ ಕಾರಣದಿಂದ ಸೊ ಇದರ ಬಗ್ಗೆ ಖಂಡಿತವಾಗ್ಲೂ ನಾವು ಸೀರಿಯಸ್ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಕಮ್ ಟು ಸ್ವಾಮಿ ವಿವೇಕಾನಂದಸ್ ಡೆತ್ ಆನಿವರ್ಸರಿ 2025. ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ 2025. ಸೊ ಈ ವರ್ಷ ಅವರ 123ನೇ ಪುಣ್ಯತಿಥಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ಜುಲೈ 4ರಂದು ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈಸ್ ಪಾಸಿಂಗ್ ಆನ್ ದಿ ಸೇಮ್ ಡೇಟ್ ಇನ್ 1902, 1902ರಲ್ಲಿ ಕೇವಲ 39 ವಯಸ್ಸಾಗಿದ್ದಾಗ ಅವರು ವಿಧಿವಶರಾಗ್ತಾರೆ. ಸೊ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಅವರ ಹೆಸರು ಅವರ ಬರ್ತ್ ನೇಮ್ ಬೇರೆ ಇತ್ತು, ನರೇಂದ್ರನಾಥ್ ದತ್ತ ಅಂತ ಕರೀತಾ ಇದ್ರು. ಸೊ ಅವರು 1863ರಲ್ಲಿ ಕೋಲ್ಕತ್ತಾದಲ್ಲಿ ಅವರು ಜನಿಸ್ತಾರೆ. ಸೊ ಅವರು ಶ್ರೀ ರಾಮಕೃಷ್ಣ ಪರಮಹಂಸರವರ ಶಿಷ್ಯ ಅಥವಾ ಡಿಸೈಪಲ್ ಆಗಿ ಅವರು ಪರಿವರ್ತನೆ ಹೊಳ್ತಾರೆ. ಸೊ ಅದಾದ್ಮೇಲೆ ಇವರಿಗೆ ಅತ್ಯಂತ ಹೆಚ್ಚಿನ ರೆಕಗ್ನಿಷನ್ ಬಂದಿರತಕ್ಕಂಥದ್ದು 1893ರಲ್ಲಿ ಚಿಕಾಗೋದಲ್ಲಿ ಒಂದು ಸ್ಪೀಚ್ ಅನ್ನ ಕೊಡ್ತಾರೆ. ಸೊ ಆ ಒಂದು ಭಾಷಣ ಇಂದಿಗೂ ಕೂಡ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಒಂದು ಸ್ಪೀಚ್ ಆಗಿರುತ್ತೆ. ಹಿ ಇಂಟ್ರಡ್ಯೂಸ್ಡ್ ವೇದಾಂತ ಅಂಡ್ ಇಂಡಿಯಾ ಸ್ಪಿರಿಚುವಲ್ ಹೆರಿಟೇಜ್ ಟು ದ ವೆಸ್ಟ್, ಅಂದ್ರೆ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ನಮ್ಮ ಭಾರತ ದೇಶದ ವೇದಾಂತ ಮತ್ತು ಪರಂಪರೆಯನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಪರಿಚಯ ಮಾಡಿರ್ತಕ್ಕಂಥ ಒಂದು ಘಟನೆ ಆಗಿರುತ್ತೆ. ಸೊ ಇದು ಇಂದಿಗೂ ಕೂಡ ಇದು ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಸ್ಪೀಚ್ ಆಗಿರುತ್ತೆ. ಸೊ ಈ ಫೌಂಡೆಡ್ ರಾಮಕೃಷ್ಣ ಮಿಷನ್ ಇನ್ 1893
1897, ಬ್ಲೆಂಡಿಂಗ್ ಸ್ಪಿರಿಚುಯಾಲಿಟಿ ವಿತ್ ಸೋಷಿಯಲ್ ಸರ್ವಿಸ್. ಅಂದರೆ 1897ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನ ಇವರು ಸ್ಥಾಪನೆ ಮಾಡ್ತಾರೆ. ಇದು ಆಧ್ಯಾತ್ಮಿಕತೆ ಮತ್ತೆ ಸಾಮಾಜಿಕ ಸೇವೆಯನ್ನ ಎರಡನ್ನು ಬ್ಲೆಂಡ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಇವರ ಡೆತ್ ಆಗಿರ್ತಕ್ಕಂಥದ್ದು ಬೇಲೂರು ಮಠ್, ವೆಸ್ಟ್ ಬೆಂಗಾಲ್ ಅಲ್ಲಿ ಜುಲೈ 4, 1902ರಲ್ಲಿ ಅವರ ನಿಧನ ಆಗುತ್ತೆ. ಸೊ ಅದಾದ್ಮೇಲೆ ಇವರ ಒಂದು ಟೀಚಿಂಗ್ಸ್ ಏನಿದಾವೆ, ಸೊ ಅದು ಇಂದಿಗೂ ಕೂಡ ತುಂಬಾ ಪರಿಚಿತರಾಗಿರ್ತಕ್ಕಂಥ ಸಾಕಷ್ಟು ಬೋಧನೆಗಳನ್ನ ಇವ್ರು ಮಾಡಿರ್ತಾರೆ. ಸೊ ಇವ್ರು ಕೊಟ್ಟಿರ್ತಕ್ಕಂಥ ಫೇಮಸ್ ಕೋಟ್ ಏನು ಅಂದ್ರೆ, ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಈಸ್ ರೀಚ್ಡ್. ಏಳಿ ಎದ್ದೇಳಿ, ಗುರಿ ತಲುಪುವವರೆಗೂ ನಿಲ್ಲಬೇಡಿ ಅಂತಕ್ಕಂಥದ್ದು ಸೊ ಇವ್ರು ಕೊಟ್ಟಿರ್ತಕ್ಕಂಥ ಒಂದು ಅತ್ಯಂತ ಪ್ರಸಿದ್ಧವಾದ ಉಲ್ಲೇಖವಾಗಿರುತ್ತೆ. ಸೊ ಇವರ ಬರ್ತ್ಡೇ ಏನಿರುತ್ತೆ ಅಂದ್ರೆ ಜನವರಿ 12 ನಾವು ನ್ಯಾಷನಲ್ ಯೂತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಯುವ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ. ಸೊ ವಿತ್ ದಿಸ್ ವಿ have come to Inquest challenge number 905. So you can just pause the video here. So this is question number 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿಯವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.